ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 113ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕು. 20ನೇಯ ಆರೋಹಣ ತಾರತಮ್ಯ ಸಂಧಿ, ಅದರಲ್ಲಿ 1ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. ಕ್ಷಿತಿಪರ ಉತ್ತಮರು, ಈ ಮನುಷ್ಯೋತ್ತಮರಿಗಿಂತ ರಾಜರು ಉತ್ತಮರು ಅನ್ನುವಂಥ ವರ್ಣನೆಯಲ್ಲಿ ಶ್ರವಣ ಮಾಡಿದ್ವಿ. ಧರಣಿಪರ ನೋಡಲ್ಕೆ ನರಗಂಧರ್ವರು ಉತ್ತಮ, ದೇವಗಂಧರ್ವರ ಗಣೋತ್ತಮ, ಇವರಿಗಿಂತ ಶತೋನ ಶತಕೋಟಿ ಪರಮ ಋಷಿಗಳು ಅಪ್ಸರ ಸ್ತ್ರೀಯರು ಸಮಾನರು, ಇವರಿಗಿಂತಲೇ ಚಿರಪಿತೃಗಳು ಉತ್ತಮರು ಚಿರನಾಮಕ ಪಿತೃಗಳಿಂದ. ಧರಣಿಪರ ನೋಡಲ್ಕೆ, ಮನುಷ್ಯ ಪಿತೃಪಾಹ ನರಾಹ ಅಂತ ಬಂತು. ನರರ ಬಗ್ಗೆ ಈಗ ಹೇಳಿ ಆಯಿತು, ನರರು ಮತ್ತು ನರರ ವಿಭಾಗ. ಅದಾದ್ಮೇಲೆ ಪಾಹ ಚಕ್ರವರ್ತಿಗಳು ಆಯಿತು. ಆ ಚಕ್ರವರ್ತಿಗಳನ್ನು ನೋಡಿದರೆ ಅವ್ರನ್ನ ಗಣನೆಯಲ್ಲಿ ಇಟ್ಕೊಂಡ್ರೆ ಅವರಿಗಿಂತ ನರಗಂಧರ್ವರು ಅಂತಿದ್ದಾರೆ, ಮನುಷ್ಯ ಗಂಧರ್ವರು ಅಂತ. ತೇಷಂ ಮನುಷ್ಯ ಗಂಧರ್ವಾಣಾಮಾನಂದಾಹ ಅಂತ ತೈತ್ರಿಯ ಉಪನಿಷತ್ತು ಹೇಳಿದೆ. ಆ ನರಗಂಧರ್ವರು ಇವ್ರಿಗಿಂತ ಉತ್ತಮ. ಅವರಿಗಿಂತಲೂ ದೇವಗಂಧರ್ವರು ಉತ್ತಮರು. ನರಗಂಧರ್ವರು ಉತ್ತಮ, ದೇವಗಂಧರ್ವರ, ಅದಾದ್ಮೇಲೆ ದೇವಗಂಧರ್ವರು ಬರ್ತಾರೆ. ಅವರಿಗಿಂತ ಈ 100 ಕೋಟಿ ಋಷಿಗಳಿದ್ದಾರೆ. ಆ 100 ಕೋಟಿಯಲ್ಲಿ ಸ್ವಲ್ಪ ಕಡಿಮೆ, 100 ಕಡಿಮೆ 100 ಕೋಟಿ ದೇವತೆಗಳು. ಶತೋನ ಶತಕೋಟಿ ದೇವತೆಗಳು. 100 ಕೋಟಿ ಪೂರ್ತಿ ಅಲ್ಲ, ಅದಕ್ಕೊಂದು 100 ಮಾತ್ರ ಕಡಿಮೆ. 99,99,900 ಅಂತ ತಿಳ್ಕೋಬೇಕು. ಹಾಗೆ ಒಂದು 100 ಕಡಿಮೆ ಇರುವಂಥ ಆ ಋಷಿಗಳೇನಿದ್ದಾರೆ ಅವರು ಈ ದೇವಗಂಧರ್ವರಿಗಿಂತ ಉತ್ತಮರಾಗಿದ್ದಾರೆ. ಅಪ್ಸರ ಸ್ತ್ರೀಯರು ಸಮಾನರು. ಈ ಮುನಿಗಳೇನಿದ್ದಾರಲ್ಲ, ಈ ಮುನಿಗಳಿಗೆ ಅಪ್ಸರ ಸ್ತ್ರೀಯರು ಸಮಾನರಾಗ್ತಾರೆ. ಅಪ್ಸರ ಸ್ತ್ರೀಯರು ಮತ್ತು ಮುನಿಗಳು ಇಬ್ಬರು ಕೂಡ ಸಮಾನ ತರಗತಿಯಲ್ಲಿ ಬರ್ತಾರೆ. ಅವರಿಗಿಂತ ಚಿರಪಿತೃಗಳು ಉತ್ತಮರಾಗಿದ್ದಾರೆ. ಇವರಿಗಿಂತಲೇ ಚಿರಪಿತೃಗಳು ಉತ್ತಮರು ಚಿರನಾಮಕ ಪಿತೃಗಳಿಂದ ಅಂತ ಪದ್ಯ ಅಲ್ಲಿಗೆ ಅದು ನಿಂತಿದೆ. ಯಾಕಂದ್ರೆ ಅದು ಮುಂದಿನ ಪದ್ಯಕ್ಕೆ ಹೊಂದಿಕೊಂಡಿದೆ. ಎರಡೈದು 80 ಋಷಿ ತುಂಬೂರು ಶತೋರ್ವಶಿ ಊರ್ವಶಿ ಅಪ್ಸರ ಸ್ತ್ರೀಯರು ಶತಾಜಾನಜರು ಉತ್ತಮ ಚಿರುಪಿತೃಗಳಿಂದ. ವರರು ಊರ್ವಶಿಗಿಂತ ವೈಶ್ವಾನರನ ಸುತ 18,000 ಹರದೆಯಳುತ್ತಮ ಕಶೇರ74 ಜನ. ಈ ಚಿರಪಿತೃಗಳಿಗಿಂತ 90 ಜನ ಋಷಿಗಳು ಆಮೇಲೆ ಬರ್ತಾರೆ. ಆ 90 ಜನ ಋಷಿಗಳು ತುಂಬೂರು ಮೊದಲಾದಂಥ 100 ಜನ ಇದ್ದಾರೆ. ಕೆಲವು ದೇವತಾ ಶ್ರೇಷ್ಠರು, ಋಷಿ ಶ್ರೇಷ್ಠರು. ಅದಾದ ಬಳಿಕ 100 ಜನ ಊರ್ವಶಿ ಮೊದಲಾದಂಥ ಅಪ್ಸರೆಯರಿದ್ದಾರೆ. ಹಿಂದೆ ಹೇಳಿದ ಅಪ್ಸರೆಯರ ಗಣ ಅದೊಂದು, ಆ ಗಣ ಬೇರೆ, ಅದು ಕೆಳಗಿನ ಗಣ. ಅವ್ರಿಗಿಂತ ಊರ್ವಶಿ ಮೇನಕೆ ಮೊದಲಾದಂಥ ಸ್ವರ್ಗದ ಶ್ರೇಷ್ಠ ಅಪ್ಸರೆಯರಿದ್ದಾರಲ್ಲ, ಅವರಿನ್ನೂ ಮೇಲಿನವರು. 100 ಆಜಾನಜ ದೇವತೆಗಳು ಇದ್ದಾರೆ. ಅವರು ಚಿರಪಿತೃಗಳಿಗಿಂತ ಉತ್ತಮರಾದವರು. ಈ ಊರ್ವಶಿಗಿಂತ ಅಗ್ನಿಪುತ್ರರಾದಂಥ 16,100 ಜನ ಇದ್ದಾರೆ. ಅವರೆಲ್ಲ ಕೃಷ್ಣನ ಪತ್ನಿಯರಾಗಿ ಜನಿಸಿದ್ರು. ಅವರು ಊರ್ವಶಿ ಮೊದಲಾದವರಿಗಿಂತ ಉತ್ತಮರಾಗಿದ್ದಾರೆ. ಅವರೊಳಗೆ ಕಶೇರು ಅನ್ನುವಂಥ ಒಬ್ಬ ಅಪ್ಸರೆ ಮೊದಲಾದವರು 74 ಜನ ಇದ್ದಾರವರು. ಅವರು ಆ 16,100ರಲ್ಲೂ ಸ್ವಲ್ಪ ಹೆಚ್ಚಿನವರು. ಅವರೆಲ್ಲ ಒಂದು ತರಗತಿಯವರು. ಅವರಲ್ಲೂ ಈ 74 ಜನ ಹೆಚ್ಚು ಉತ್ತಮರಾಗಿದ್ದಾರೆ. 2,5,80 ಋಷಿ. 2,80 ಅಂದ್ರೆ ಗೊತ್ತು, 2,5 ಅಂದ್ರೆ 10. ಆ 2,5 ಮತ್ತು 80 ಇವೆರಡನ್ನು ಸೇರಿಸಿಬಿಟ್ರೆ 90 ಆಯ್ತು. 80 ಪ್ಲಸ್ 10 90 ಆಯ್ತು. 90 ಜನ ಋಷಿಗಳು. ತುಂಬುರು ಮೊದಲಾದಂಥವರು ಅವರಲ್ಲಿದ್ದಾರೆ. ಶತೋರ್ವಶಿಯರು 100 ಜನ ಅಪ್ಸರೆಯರಿದ್ದಾರೆ. ಊರ್ವಶಿ ಅಪ್ಸರ ಸ್ತ್ರೀಯರು ಶತಾಜಾನಜರು 100 ಜನ ಅಜಾನಜ ದೇವತೆಗಳಿದ್ದಾರೆ. ಇವರೆಲ್ಲ ಆ ಚಿರಪಿತೃಗಳಿಗಿಂತ ಉತ್ತಮರಾಗಿದ್ದಾರೆ. ಚಿರಪಿತರಹ ಅಂತ ಏನು ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ, ಅವ್ರಿಗಿಂತ ಇವರು ಉತ್ತಮರು. ಆ ಊರ್ವಶಿಗಿಂತ ಅಗ್ನಿಪುತ್ರರು ಉತ್ತಮರು. ವರರು ಊರ್ವಶಿಗಿಂತ ವೈಶ್ವಾನರನ ಸುತರು
ವೈಶ್ವಾನರ ಅಂದರೆ ಅಗ್ನಿ. ಅಗ್ನಿಯ ಸುತರು ಎಲ್ಲರೂ ಕೃಷ್ಣನ ಪತ್ನಿಯರಾಗಿ ಜನಿಸಿದ್ರಲ್ಲ 16,100 ಜನ, ಅವರು ಈ ಊರ್ವಶಿಗಿಂತ ಉತ್ತಮರಾಗಿದ್ದಾರೆ. 8,000 ಅಂದರೆ ಗೊತ್ತು. ಈರು ಅಂದರೆ 2 ಗುಣ 2ನ್ನ 8ರಿಂದ ಗುಣಿಸಬೇಕು. ಗುಣಿಸಿಬಿಟ್ಟೆ ಅಂತ 16,000 ಆಯಿತು. 8,000 ಅಂದರೆ 16,000. 16,100 ಜನ ಹರದೇಳು ಉತ್ತಮರು. ಹರದೇಳು ಉತ್ತಮ. ಹರದೇಯರು ಅಂತಂದರೆ ಪತ್ನಿಯರು, ಸ್ತ್ರೀಯರು ಅಂತ ಹೀಗರ್ಥ. ಅವರೊಳಗೆ ಈ 16,100 ಜನರು ಏನಿದ್ದಾರೆ ಇವರಲ್ಲಿ ಕಶೇರ್ 74 ಜನ. ಕಶೇರು ಅಂತ ಒಬ್ಬಳು, ಇದು ತಾತ್ಪರ್ಯ ನಿರ್ಣಯದಲ್ಲೂ ಬಂದಿದೆ, ಹಿಂದೆ ನಾವು ಹರಿವಂಶ ಶ್ರವಣ ಮಾಡುವಾಗ ಮಾಡಿದ್ದೇವೆ. ಆ 16,100ರಲ್ಲಿ ಈ ಕಶೇರು ಮೊದಲಾದ 74 ಜನ ಇನ್ನೂ ಶ್ರೇಷ್ಠರು. ಕಶೇರ್ 74 ಜನ. ತ್ವಷ್ಟೃಪುತ್ರಿ ಕಶೇರುಹು ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದಲ್ಲಿ 111ನೇ ಶ್ಲೋಕದಲ್ಲಿ ಬರುವಂಥ ವಿಚಾರ. ತ್ವಷ್ಟೃ ಅಂತ ವಿಶ್ವಕರ್ಮ, ದೇವತೆಗಳ ಶಿಲ್ಪಿ, ಅವನ ಮಗಳವಳು. ನರಕಾಸುರನ್ನು ಕೊಂದು ಅಲ್ಲಿದ್ದ ಸ್ತ್ರೀಯರನ್ನೆಲ್ಲ ಭಗವಂತ ಕೃಷ್ಣ ಕರ್ಕೊಂಡು ಬಂದಲ್ಲ, ಅದರಲ್ಲಿ ಸೇರಿದಂಥ ಒಬ್ಬಳು. ಸರಿ ಎನಿಪ್ಪರು ಪ್ರಜೌಕಸ ಸ್ತ್ರೀಯರು ಸುರಾಸ್ಯಾತ್ಮಜರಿಗೆ ಈ ಪುಷ್ಕರನು ಕರ್ಮಪ. ಪುಷ್ಕರನಿಗೆ ಶನೈಶ್ಚರ ಉತ್ತಮನು, ತರಣಿಜನಿಗೆ ಉತ್ತಮಳು ಉಷಾ ಅಶ್ವಿನಿ ಸುರರಿಗುತ್ತಮ, ಜಲಪ ಬುಧ ಶರಧಿಜ ಆತ್ಮಜಗುತ್ತಮ, ಸ್ವಹದೇವಿ ಎನಿಸುವಳು. ಈ ಅಗ್ನಿಪುತ್ರರಿದ್ದಾರಲ್ಲ, ಈ 16,100 ಜನ, ಇವರಿಗೆ ಗೋಪಸ್ತ್ರೀಯರು ನಂದಗೋಕುಲದಲ್ಲಿ ಮತ್ತು ವೃಂದಾವನದಲ್ಲಿ ಕೃಷ್ಣನ ಜೊತೆ ಇದ್ರಲ್ಲ, ಅವರು ಸಮಾನರಾಗಿದ್ದಾರೆ. 16,100 ಜನ ಆ ಕೃಷ್ಣನ ಪತ್ನಿಯರು, ಈ ಗೋಪಸ್ತ್ರೀಯರು ಎಲ್ಲರೂ ಸಮಾನರು. ಸರಿ ಎನಿಪರು ವ್ರಜೌಕಸ ಸ್ತ್ರೀಯರು. ವ್ರಜ ಅಂದರೆ ನಂದಗೋಕುಲ. ಆ ವ್ರಜೌಕಸರು ಅಂತಂದರೆ ಅಲ್ಲಿ ವಾಸ ಮಾಡಿಕೊಂಡಿದ್ದಂಥ ಸ್ತ್ರೀಯರು ಅಂತ ಅರ್ಥ. ಔಕಸ್ ಅಂದರೆ ಅಲ್ಲಿ ಮನೆ ಮಾಡಿಕೊಂಡಿದ್ದವರು. ಆ ಸ್ತ್ರೀಯರು ಉತ್ತಮರು. ಸುರಾಸ್ಯಾತ್ಮಜರಿಗೆ, ಸುರಾಸ್ಯಾತ್ಮಜರು ಅಂತಂದರೆ ಸುರರು ಅಂದರೆ ದೇವತೆಗಳು. ಅವರ ಆಸ್ಯ ಅಂತಂದರೆ ಅಗ್ನಿ, ದೇವತೆಗಳ ಮುಖ. ಅಂದರೆ ಇವನ ಮೂಲಕವೇ ದೇವತೆಗಳಿಗೆ ಆಹುತಿ ತಲುಪಬೇಕು. ಸುರಾಸ್ಯಾತ್ಮಜ ಅಂತಂದ್ರೆ, ಸುರಾಸ್ಯ ಅಂದರೆ ಅಗ್ನಿ, ಅಗ್ನಿಯ ಆತ್ಮಜರು ಅಂದರೆ ಈ 16,100 ಜನ. ಅವರಿಗೆ ಈ ವ್ರಜೌಕ ಸ್ತ್ರೀಯರು, ನಂದಗೋಕುಲದ ಸ್ತ್ರೀಯರು ಸಮಾನರಾಗಿದ್ದಾರೆ. ಇವರಿಗಿಂತ ಕರ್ಮಾಭಿಮಾನಿಯಾದಂಥ ಪುಷ್ಕರ ಶ್ರೇಷ್ಠನಾಗಿದ್ದಾನೆ. ಇವನ ಬಗ್ಗೆ ಹರಿವಂಶದಲ್ಲಿ ಅವನು ಕೂರ್ಮ ರೂಪದಿಂದ ಸಂಚಾರ ಮಾಡ್ತಿದ್ದ ಅಂತ ಬಂದಿದೆ. ಆ ಪುಷ್ಕರನಿಂದ ಪ್ರಾರಂಭ ಆಗ್ತದೆ. ಅಲ್ಲಿ ಅವನ ಬಗ್ಗೆ ಶ್ರವಣ ಮಾಡ್ತೀವಿ. ಪುಷ್ಕರನು ಕರ್ಮಪ, ಅವನು ಇವರಿಗಿಂತ ಉತ್ತಮನಾಗಿದ್ದಾನೆ ಇವರೆಲ್ಲರಿಗಿಂತ. ಆ ಪುಷ್ಕರನ ಆದ ಬಳಿಕ ಶನೈಶ್ಚರನ ಸ್ಥಾನ. ಪುಷ್ಕರನಿಗೆ ಶನೈಶ್ಚರ ಉತ್ತಮನು. ಶನೈಶ್ಚರ ಅಥವಾ ಶನೀಶ್ವರ ಹೀಗೆ ಉಚ್ಚಾರ ಮಾಡಬೇಕದನ್ನು. ಶನೈಶ್ಚರ ಅಂದರೆ ನಿಧಾನವಾಗಿ ಸಂಚಾರ ಮಾಡುವನು ಅಂತ ಅರ್ಥ. ಆ ಶನೈಶ್ಚರ ಏನಿದ್ದಾನೆ ಅವನು ಪುಷ್ಕರನಿಗಿಂತ ಉತ್ತಮ. ಆ ಶನೈಶ್ಚರನಿಗಿಂತ ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿ ಅಂತ ಒಬ್ಬಳಿದ್ದಾಳೆ, ಅವಳು ಉತ್ತಮಳಾಗಿದ್ದಾಳೆ. ಈಗಿಂದಲೇ ಇಲ್ಲೇನು ಬಂದಿದೆ ಅದನ್ನು ಹೇಳ್ತಾ ಹೋಗ್ತೇನೆ. ಮುಂದೆ ಈ ಸದ್ಯದಲ್ಲೇ ಇಲ್ಲಿ ಹೇಳುವಾಗಲೇ ಯಾವ ಕಕ್ಷಾ ಅಂತಿದ್ರೆ ನೀವು ಹೇಳೋದಿಲ್ಲ. ಯಾಕಂದ್ರೆ ಮುಂದೆ ಮತ್ತೆ ಅವರೋಹಣ ತಾರತಮ್ಯ ಅಂತಲೂ ಬರ್ತದೆ. ಅದನ್ನು ಹೇಳುವಾಗ ತಾತ್ಪರ್ಯ ನಿರ್ಣಯವನ್ನು ಹೊಂದಿಸಿಕೊಂಡು ಮತ್ತು ಸರ್ವಮೂಲದಲ್ಲಿ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಇದ್ರ ಬಗ್ಗೆ ಎಲ್ಲ ಈ ತಾರತಮ್ಯದ ಬಗ್ಗೆ ವಿವರ ಬಂದಿದೆ, ಅದನ್ನು ಹೊಂದಿಸಿಕೊಂಡು ಅಲ್ಲಿ ಹೇಳ್ತೀನಿ. ಸದ್ಯ ಇಲ್ಲಿದ್ದದನ್ನು ಶ್ರವಣ ಮಾಡೋದಷ್ಟೇ ನಮ್ಮ ಉದ್ದೇಶ. ತರಣಿಜನಿಗೆ ಉತ್ತಮಳು ಉಷಾ. ಅಶ್ವಿನಿ, ಈ ಅಶ್ವಿನಿ ದೇವತೆಗಳ ಪತ್ನಿಯಾದಂಥ ಉಷಾದೇವಿ ಏನಿದ್ದಾಳೆ ಅವಳು ಈ ತರಣಿಜ ಅಂದರೆ, ತರಣಿ ಅಂದರೆ ಸೂರ್ಯ, ಆ ಸೂರ್ಯನ ಮಗ ಶನಿ. ಈ ಶನಿಗಿಂತ ಅವಳು ಉತ್ತಮಳಾಗಿದ್ದಾಳೆ. ಅವಳಿಗಿಂತ ಬುಧ ಶ್ರೇಷ್ಠನಾಗಿದ್ದಾನೆ. ಅಶ್ವಿನಿ ಸುರರಿಗುತ್ತಮ ಜಲಪ. ಅವಳಿಗಿಂತ, ಆ ಉಷಾದೇವಿಗಿಂತ ಜಲಕ್ಕೆ ಅಭಿಮಾನ ದೇವತೆ ಅಂತ ಬುಧ ಶ್ರೇಷ್ಠನಾಗಿದ್ದಾನೆ. ಇಲ್ಲಿ ಮುಂದೂ ಒಂದು ಬಾರಿ ಹೇಳ್ತೇನೆ. ಜಲತತ್ವ ಅಂತ ಒಂದು ಬೇರೆ, ನೀರು ಬೇರೆ,
ಪಂಚಮಹಾಭೂತಗಳಲ್ಲಿ ಸೇರಿದಂತಹ ಜಲತತ್ವ ಬೇರೆ, ಅದಕ್ಕೆ ಒಂದಕ್ಕೆ ವರುಣ ಅಭಿಮಾನಿ, ಅವನ ಬಗ್ಗೆ ಬೇರೆ. ಈ ಬುಧ ಏನಿದ್ದಾನಲ್ಲ, ಚಂದ್ರನ ಮಗ ಬುಧ, ಇವನು ನೀರಿಗೆ ಅಭಿಮಾನಿ ಅಷ್ಟೇ, ಅದಕ್ಕೆ ಜಲಾಭಿಮಾನಿ ಅಂತ ಇಲ್ಲಿ ಬಂತು. ಅಶ್ವಿನಿ ಸುರರಿಗುತ್ತಮ ಜಲಪ ಬುಧ. ಜಲಪರಾದಂಥ ಬುಧ ಆ ಅಶ್ವಿನಿ ದೇವತೆಗಳ ಪತ್ನಿಯಾದಂತಹ ಈ ಉಷಾದೇವಿಗಿಂತ ಉತ್ತಮನಾಗಿದ್ದಾನೆ. ಆ ಬುಧನಿಗಿಂತ ಸ್ವಾಹಾದೇವಿ ಅಂದ್ರೆ ಅಗ್ನಿಯ ಪತ್ನಿ, ಅವಳು ಶ್ರೇಷ್ಠಳಾಗಿದ್ದಾಳೆ ಬುಧನಿಗಿಂತ. ಶರಧಿಜಾತ್ಮಜಗುತ್ತಮ ಸ್ವಹದೇವಿ ಎನಿಸುವಳು. ಶರಧಿ ಅಂದ್ರೆ ಸಮುದ್ರ, ಕ್ಷೀರ ಸಮುದ್ರ. ಅದರಲ್ಲಿ ಹುಟ್ಟಿದವನು ಚಂದ್ರ. ಶರಧಿಜ ಅಂದ್ರೆ ಚಂದ್ರ. ಆ ಚಂದ್ರನ ಆತ್ಮಜ ಅಂದ್ರೆ ಬುಧ. ಹಿಂದೆ ಬುಧ ಅಂತ ಬಂತು, ಆ ಮುಂದೆ ಅವನನ್ನೇ ಶರಧಿಜಾತ್ಮಜ ಅಂತ ಈ ಶಬ್ದದಿಂದ ಹೇಳಿದ್ರಷ್ಟೇ. ಆ ಬುಧನಿಗಿಂತ ಸ್ವಹದೇವಿ ಶ್ರೇಷ್ಠ ಅಂತ ಅನ್ಸ್ಕೊಂಡಿದ್ದಾಳೆ. ಸ್ವಹಾದೇವಿ ಸ್ವಹದೇವಿ ಅಂತ ಅಲ್ಲಿ ಹೊಂದಿಸಿಕೊಂಡಿದ್ದಾರೆ ಛಂದಸ್ಸಿಗೆ ಅನುಗುಣವಾಗಿ. ಅನಳ ಭಾರ್ಯಳಿಗಿಂದ ಅನಾಖ್ಯಾತರನಿಮಿಷ ಅನಾಖ್ಯಾತರಿಂದಲೇ ಘನಪ ಪರ್ಜನ್ಯ ಅನಿರುದ್ಧನ ಸ್ತ್ರೀ ಉಷಾದೇವಿ ದ್ಯುನದಿ ಸಂಜ್ಞಾ ಶ್ಯಾಮಲ ರೋಹಿಣಿಗಳೈವರು ಸಮರು ಅನಾಖ್ಯಾತ ಅನಿಮಿಷೋತ್ತಮರಿವರಿಗಿಂತಲೇ 100 ಕರ್ಮಜರು. ಅಗ್ನಿಪತ್ನಿ ಅಂತ ಸ್ವಾಹಾದೇವಿ ಬಗ್ಗೆ ಹಿಂದಿನ ಪದ್ಯದಲ್ಲಿ ಹೇಳಿದರು. ಆ ಸ್ವಾಹಾದೇವಿಗಿಂತ ಅನಾಖ್ಯಾತ ದೇವತೆಗಳು ಅಂತಿದ್ದಾರೆ. ಅನಾಖ್ಯಾತರು ಅವ್ರ ಬಗ್ಗೆ ಹೆಸರನ್ನು ಎಲ್ಲೂ ಕೇಳೋದಿಲ್ಲ ನಾವು. ಇಂಥ ಕೆಲವು ದೇವತೆಗಳಿದ್ದಾರೆ ಅಂತ ಇಷ್ಟೇ ಕೇಳ್ತೀವಿ. ಆಖ್ಯಾತರು ಅಂದರೆ ಹೆಸರಿರುವಂಥವ್ರು, ಹೆಸರಿದೆ ಅವರಿಗೆ, ನಮಗೆ ಗೊತ್ತಿಲ್ಲ. ಇಲ್ಲಿ ಶಾಸ್ತ್ರದಲ್ಲಿ ಅವ್ರ ಹೆಸರನ್ನು ವಿಸ್ತಾರವಾಗಿ ಹೇಳಲಿಲ್ಲ ಅಂತ ಇಷ್ಟೇ ಅರ್ಥ. ಅನಾಖ್ಯಾತ ದೇವತೆಗಳು ಅಂದರೆ ಆ ಗುಂಪಿಗೆ ಕರೀತಾರೆ. ಆ ಅನಾಖ್ಯಾತ ದೇವತೆಗಳಿಗಿಂತ ಪರ್ಜನ್ಯ ಉತ್ತಮನಾಗಿದ್ದಾನೆ. ಪರ್ಜನ್ಯ ಅಂದರೆ ಯಾರು? ಇದನ್ನ ನೆನ್ಪಿಟ್ಕೊಂಡಿರ್ಬೇಕು, ಮತ್ತೆ ಯಾವ ಸಂದರ್ಭದಲ್ಲಿ ನಮಗೆ ಗೊಂದಲ ಆಗ್ತದೆ. ಈ ಪರ್ಜನ್ಯ ಅಂದರೆ ಮಳೆ. ಆ ಮಳೆಗೆ ಘನಪ ಪರ್ಜನ್ಯ, ಮೋಡಕ್ಕೆ ಅಭಿಮಾನ ದೇವತೆ ಆದಂತಹ ಈ ಪರ್ಜನ್ಯ ಅನ್ನೋ ಒಬ್ಬ ದೇವತೆ. ಇವನು ಇಂದ್ರನಿಗಿಂತ ಬಹಳ ಸಣ್ಣವನು. ಕೆಲವೊಂದು ಕಡೆ ಎಲ್ಲೋ ಶಾಸ್ತ್ರದಲ್ಲಿ ನಾವು ಓದ್ಲಿಕ್ಕೆ ಹೋದಾಗ ಆ ಇಂದ್ರನೇ ಮೋಡಕ್ಕೆ ಅಭಿಮಾನಿ, ಹಾಗಾಗಿ ಇಂದ್ರನೇ ಪರ್ಜನ್ಯ ಅಂತ ಹೀಗೆಲ್ಲ ಸ್ವಲ್ಪ ಗೊಂದಲ ಆಗೋ ಸಾಧ್ಯತೆ ಇದೆ. ಇಂದ್ರ ದೇವತೆಗಳ ರಾಜ, ಅವನು ಕೂಡ ಮೋಡಗಳನ್ನು ಆಜ್ಞಾಪನೆ ಮಾಡ್ತಾನೆ. ಮೋಡಗಳನ್ನು ಆಜ್ಞಾಪನೆ ಮಾಡಿ ಮಳೆಗರಿತಾನೆ ಅವನು ಕೂಡ. ಆದರೆ ಅವನ ಕೈ ಕೆಳಗಿರುವಂಥ ಈ ಪರ್ಜನ್ಯ ಅನ್ನೋನಿದ್ದಾನಲ್ಲ, ಇವನು ಬೇರೆಯವನು. ಇವನು ಆ ಮೋಡಗಳಿಗೆ ಮಾತ್ರ ಅಭಿಮಾನಿ. ಇಂದ್ರ ಹೇಳಿದಂಥ ಆದೇಶವನ್ನು ಅನುಸಾರ ಮಾಡಿಕೊಂಡು ಮಳೆ ಬರೆಸಲಿಕ್ಕೆ ಅದರ ಕಾರಣ ಅಷ್ಟೆ. ಹೀಗೆ ಘನಪ ಅಂದರೆ ಘನ ಅಂದರೆ ಮೋಡಗಳು. ಆ ಮೋಡಗಳಿಗೆ ಅಭಿಮಾನಿ ದೇವತೆ ಆದಂಥ ಪರ್ಜನ್ಯ, ಅವನು ಉತ್ತಮನಾಗಿದ್ದಾನೆ. ಅನಳ ಭಾರ್ಯಳು, ಅನಳ ಅಂದರೆ ಬೆಂಕಿ, ಆ ಅಗ್ನಿ. ಅವನ ಭಾರ್ಯ ಅಂದರೆ ಸ್ವಾಹಾದೇವಿ. ಅನಳ ಭಾರ್ಯಳಿಗಿಂತ ಅನಾಖ್ಯಾತ ದೇವತೆಗಳು, ಅನಾಖ್ಯಾತ ದೇವತೆಗಳು ಉತ್ತಮರಾಗಿದ್ದ. ಅನಾಖ್ಯಾತ ಅನಿಮಿಷರು, ಅನಿಮಿಷರು ಅಂದರೆ ದೇವತೆಗಳು, ಅನಾಖ್ಯಾತ ದೇವತೆಗಳು. ಅನಾಖ್ಯಾತರಿಂದಲೇ ಆ ಅನಾಖ್ಯಾತ ದೇವತೆಗಳಿಗಿಂತ ಘನಪೆ ಪರ್ಜನ್ಯ, ಮೇಘಾಭಿಮಾನಿಯಾದಂತಹ ಪರ್ಜನ್ಯ ಉತ್ತಮನಾಗಿದ್ದಾನೆ. ಪರ್ಜನ್ಯ ಮತ್ತು ಅವನ ಸಾಲಿನಲ್ಲಿ ಸೇರುವಂಥವ್ರು ಯಾರು ಅಂದರೆ ಅನಿರುದ್ಧನ ಪತ್ನಿ ಉಷಾ ಇದ್ದಾಳೆ. ಅನಿರುದ್ಧನ ಪತ್ನಿ ಉಷಾ, ಯಾಕಂದ್ರೆ ಹಿಂದೆ ಅಶ್ವಿನಿ ದೇವತೆಗಳ ಪತ್ನಿ ಉಷಾ ಅಂತ ಬಂತು, ಅವಳು ಬೇರೆ. ಇವಳು ಅನಿರುದ್ಧನ ಪತ್ನಿ ಉಷಾ. ಅದರಲ್ಲೆಲ್ಲದ್ರ ಬಗ್ಗೆನೂ ಕೂಡ ನಾಮಾಭಿಮಾನಿ, ಬ್ರಹ್ಮಾಂಡಕ್ಕೆ ಅಭಿಮಾನಿ ಅಂತ ಹೀಗೆಲ್ಲ ಬೇರೆ ಬೇರೆ ಅವ್ರಿಗಿರೋ ಒಂದು ಖಾತೆ ಇದೆ. ಭಗವಂತನ ಸಾಮ್ರಾಜ್ಯದಲ್ಲಿ ಅವ್ರಿಗೊಂದು ಪ್ರತ್ಯೇಕವಾದಂಥ ಖಾತೆ ಇದೆ. ಅದನ್ನು ಮುಂದೆ ಈ ಅನಿರುದ್ಧನ ಪತ್ನಿ ಉಷಾಳ ಕೆಲಸ ಏನು, ಆಮೇಲೆ ಅಶ್ವಿನಿ ದೇವತೆಗಳ ಪತ್ನಿ ಉಷಾಳ ಕೆಲಸ ಏನು, ಅದ್ರ ಮುಂದೊಂದ್ಸರಿ ಆ ಪುಸ್ತಕ ತಗೊಂಡು ಸರ್ವಮೂಲಕ್ಕನುಸಾರವಾಗಿ ಹೇಳ್ತೇನೆ. ಅನಿರುದ್ಧನ ಸ್ತ್ರೀ ಉಷಾದೇವಿ, ಅವಳು ಕೂಡ ಸಮಾನಳಾಗಿದ್ದಾಳೆ. ಅದಲ್ಲದೆ ಗಂಗಾ ನದಿ ಗೊತ್ತು. ಸ್ವಾಹ, ಗಂಗಾ ಆಯಿತು, ಸ್ವಾಹ ಅಲ್ಲ, ಸಂಜ್ಞಾದೇವಿ ಸೂರ್ಯನ ಪತ್ನಿ. ಆಮೇಲೆ ಶ್ಯಾಮಲ ಅಂದರೆ ಯಮನ ಪತ್ನಿ, ರೋಹಿಣಿ ಚಂದ್ರನ ಪತ್ನಿ. ಇವರೆಲ್ಲರೂ ಕೂಡ ಸಮಾನರಾಗಿದ್ದಾರೆ. ಪರ್ಜನ್ಯ, ಅನಿರುದ್ಧನ ಪತ್ನಿ ಮತ್ತು ಇವಿಷ್ಟು ಜನ. 28 ಇರ್ಲಿಕ್ಕಿಲ್ಲ, 21, 22 ಹೀಗೆ ಬರ್ತಿರ್ಬೇಕು. ನಾನು ಆ ಪುಸ್ತಕ ಇಲ್ಲಿ ಎದುರಿಗೆ ಇಟ್ಕೊಂಡಿರಲಿಲ್ಲ, ಮಳೆ ಬಂತಲ್ಲ ಅಂತೆಲ್ಲ ಎತ್ತಿಟ್ಟೆ. ಅದೇ ಅದನ್ನು ಇನ್ನೊಂದ್ಸರಿ ಹೊಂದಿಸಿ ಹೇಳ್ತೇನೆ. ಇದನ್ನ ನ್ಯಾಯಸುಧಾದಲ್ಲಿಯೂ ಕೂಡ ಹೇಳ್ತಾರೆ, ಬೇರೆ ಕಡೆನೂ ಹೇಳ್ತಾರೆ. ನ್ಯಾಯಸುಧಾದಲ್ಲಂತೂ ಒಂದು ಕಡೆ ಟೀಕಾಚಾರ್ಯರು
ಈ ಸಾಧನಾಧ್ಯಾಯ ಫಲಾಧ್ಯಾಯ 3ನೇ ಅಧ್ಯಾಯ ಅಥವಾ 4ನೇ ಅಧ್ಯಾಯದಲ್ಲಿ ನೆನಪು. ಒಂದು ಕಡೆ ಒಂದು ದೊಡ್ಡ ಪ್ಯಾರಾಗ್ರಾಫ್ ಮಾಡಿ ಅಯಮತ್ರ ಸಂಗ್ರಹ, ಆಚಾರ್ಯರು ಬೇರೆ ಬೇರೆ ಪುರಾಣಗಳಿಂದ ಮತ್ತು ಶ್ರುತಿಗಳಿಂದ ಉದಾಹರಿಸಿ ಹೇಳಿದ್ದನ್ನ ನೇರವಾಗಿ ಶ್ಲೋಕಗಳ ಮೂಲಕ ನಮಗೆ ತಿಳಿಯುವಂತಿಲ್ಲ, ಅದು ಸ್ವಲ್ಪ ಗೊಂದಲ ಆಗುವಂತಿದೆ. ಅದಕ್ಕಾಗಿ ಟೀಕಾಚಾರ್ಯರದನ್ನು ಅಯಮತ್ರ ಸಂಗ್ರಹ ಅಂತ ಪುಷ್ಕರದಿಂದ ಪ್ರಾರಂಭ ಮಾಡಿಕೊಂಡು ಮುಂದೆ ಅವರೆಲ್ಲ ಹೇಳಿದ್ದಾರೆ. ಪುಷ್ಕರಕ್ಕಿಂತ ಕೆಳಗಿಂದ ಅಲ್ಲಿ ಬಂದಿಲ್ಲ ಆ ಸುಧಾದಲ್ಲಿ, ಮತ್ತೊಂದು ಕಡೆ ಬೇರೆ ಸುಧಾದಲ್ಲೇ ಬೇರೆ ಕಡೆ ಎಲ್ಲರೂ ಬಂದಿರಬೇಕು. ಉಪನಿಷತ್ ಭಾಷ್ಯ, ತೈತರಿಯ ಉಪನಿಷತ್ತು, ಕರ್ಮದೇವತೆಗಳು ಅದೆಲ್ಲ ಅಲ್ಲಿದೆ, ರಾಜರು, ಹೀಗೆ ಅವನ್ನೆಲ್ಲನೂ ಸಂಗ್ರಹ ಮಾಡಿದಾಗಲೇ ಒಂದು ನಿರ್ಣಯ ಹೊರಹೊಮ್ಮುತ್ತದೆ. ಇವರೆಲ್ಲರೂ ಕೂಡ ಆ ಅನಾಖ್ಯಾತ ದೇವತೆಗಳಿಗಿಂತ ಉತ್ತಮರಾಗಿದ್ದಾರೆ. ಇವಿಷ್ಟು ಜನ, ಇವರೆಲ್ಲರಿಗಿಂತ 100 ಜನ ಕರ್ಮಜರಾದಂತಹ ದೇವತೆಗಳಿದ್ದಾರೆ. ದ್ಯುನದಿ ಅಂದ್ರೆ ಗಂಗಾ ನದಿ, ಸಂಜ್ಞಾ ಗೊತ್ತು, ಶ್ಯಾಮಲಾ ಗೊತ್ತು, ರೋಹಿಣಿಗಳು 5 ಸಮಾರು, ಅನಾಖ್ಯಾತ ಅನಿಮಿಷ ಉತ್ತಮರು. ಅನಾಖ್ಯಾತ ದೇವತೆಗಳಿಗಿಂತ ಇವರೆಲ್ಲ ಉತ್ತಮರಾಗಿದ್ದಾರೆ. ಇವರಿಗಿಂತಲೇ 100 ಕರ್ಮಜರು. ಕರ್ಮಜರು ಅಂದ್ರೆ ಕರ್ಮಜ ದೇವತೆಗಳು ಅಂತ ಒಂದು ಪ್ರತ್ಯೇಕ ಗುಂಪಿದೆ. ಆ ಕರ್ಮಜ ದೇವತೆಗಳು ಈ 5 ಜನ ಗಂಗಾ, ಸಂಜ್ಞಾ, ಶ್ಯಾಮಲ ಇವರೆಲ್ಲರಿಗಿಂತಲೂ ಅವರು ಉತ್ತಮರಾಗಿದ್ದಾರೆ. ಕರ್ಮದೇವಾನಾಮಾನಂದಾಹ ತೇಯೇ ಶತಂ ಕರ್ಮದೇವಾನಾಮಾನಂದಾಹ ಅಂತ ತೈತರಿಯ ಉಪನಿಷತ್ತು ಕೂಡ ಹೇಳಿದೆ. ಪೃಥು ನಹುಷ ಶಶಿಬಿಂದು ಪ್ರಿಯವ್ರತ ಪರೀಕ್ಷಿತ ನೃಪರು ಭಾಗೀರಥಿಯ ನೋಡಲ್ ಕಧಿಕ ಬಲ್ಯಾದಿಂದ್ರ ಸಪ್ತಕರು ಪಿತೃಗಳು 7-8 ಅಪ್ಸರ ಸತಿಯರೀರೈದೊಂದು ಮನುಗಳು ದಿತಿಜ ಗುರು ಚವನ ಉಚಚ್ಚರು ಕರ್ಮಜರ ಸಮರು. ಈ ಕರ್ಮಜ ದೇವತೆಗಳು ಅಂತ ಏನು ಬಂತಲ್ಲ, ಇವರಲ್ಲೇ ಇವರಿಗೆ ಸಮಾನರಾದವರದೇ ಒಂದು ಪಟ್ಟಿ ಹೇಳ್ತಾರೆ. ಪೃಥ್ವಿ ಮೊದಲಾದಂಥ ಚಕ್ರವರ್ತಿಗಳು. ಪೃಥ್ವಿ ಗೊತ್ತು, ಅವನ ಬಗ್ಗೆ ನಾವು ಹಿಂದೆ ನೋಡಿದ್ವಿ. ನಹುಷ ಅಂದ್ರೆ ಯಯಾತಿಯ ತಂದೆ. ಶಶಬಿಂದು ಅಂತ ಒಬ್ಬ ಚಕ್ರವರ್ತಿ. ಪ್ರಿಯವ್ರತ ಉತ್ತಾನಪಾದ ಅಂತ ಇಬ್ಬರಿದ್ರು. ಈ ಧ್ರುವನ ಹಿಂದಿನವರು ಪ್ರಿಯವ್ರತ ಉತ್ತಾನಪಾದ ಅಂತ ಹೇಳಿ. ಪ್ರಿಯವ್ರತ ಮತ್ತು ಪರೀಕ್ಷಿತ ರಾಜ, ಅದು ಕೂಡ ನಮ್ಗೆ ಗೊತ್ತು. ಪರೀಕ್ಷಿತ ನೃಪರು, ಇವಿಷ್ಟು ಜನ ರಾಜರು ಗಂಗಾದೇವಿಗಿಂತ ಅಧಿಕರಾಗಿದ್ದಾರೆ. ಗಂಗಾ ನದಿ ಅಂತ ಹಿಂದೆ ಏನು ಬಂತಲ್ಲ, ಅವಳ ಕಕ್ಷಾ ಒಂದು ಬಂತಲ್ಲ, ಗಂಗಾದೇವಿ, ಪರ್ಜನ್ಯ, ರೋಹಿಣಿ, ಶ್ಯಾಮಲ ಇವರೆಲ್ಲ ಅವರಿಗಿಂತ ಇವರು ಉತ್ತಮರು. ಯಾಕಂದ್ರೆ ಆ ಗಂಗಾ ಮೊದಲಾದವ್ರಿಗಿಂತ ಕರ್ಮಜ ದೇವತೆಗಳು ಮೇನ ಸ್ಥಾನದಲ್ಲಿದ್ದಾರೆ. ಆ ಕರ್ಮಜ ದೇವತೆಗಳ ಸ್ಥಾನದಲ್ಲಿ ಇವರು ಕೂಡ ಇದ್ದಾರೆ. ಗಂಗೆಗಿಂತ ಅಧಿಕರಾಗಿದ್ದಾರೆ ಇವರು. ಭಾಗೀರಥಿಯ ನೋಡಲ್ ಕಧಿಕ, ಭಾಗೀರಥಿಯನ್ನ ಹೋಲಿಸಿದರೆ, ಭಾಗೀರಥಿಯನ್ನು ಗಮನಿಸಿದರೆ, ಪರಿಗಣಿಸಿದರೆ ಅವಳಿಗಿಂತ ಇವರು ಅಧಿಕರಾಗಿದ್ದಾರೆ. ಬಲ್ಯಾದಿ ಇಂದ್ರ ಸಪ್ತಕರು, ಬಲಿ ಮೊದಲಾದ 7 ಜನ ಇಂದ್ರರಿದ್ದಾರೆ. ಅವರು ಕೂಡ ಇಲ್ಲೇ ಸೇರ್ತಾರೆ. ಬಲಿ ಮೊದಲಾದಂಥ 7 ಜನ ಇಂದ್ರರು, ಮತ್ತೆ 7 ಜನ ಪಿತೃಗಳಿದ್ದಾರೆ. ಮತ್ತೆ 8 ಜನ ಗಂಧರ್ವರು, 8 ಜನ ಅಪ್ಸರ ಸ್ತ್ರೀಯರು, 11 ಜನ ಮನುಗಳಿದ್ದಾರೆ. ದೈತ್ಯ ಗುರುಗಳಾದಂಥ ಶುಕ್ರಾಚಾರ್ಯ, ಚ್ಯವನ ಋಷಿ, ಉಚಚ್ಚ ಮುನಿ ಇವರೆಲ್ಲರೂ ಕೂಡ ಸಮಾನರಾಗಿದ್ದಾರೆ. ಕರ್ಮಜ ದೇವತೆಗಳ ಗುಂಪಿನಲ್ಲಿ ಇವರೆಲ್ಲರೂ ಕೂಡ ಬರ್ತಾರೆ. ನಾನೀಗ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳ್ತಿರ್ಬೋದು. ಯಾಕಂದ್ರೆ ನೀವು ಕೇವಲ ಹರಿಕಥಾಮೃತಸಾರ ನೋಡಿದರೆ ನಮ್ಗೆ ಅದು ಗೊತ್ತಾಗೋದಿಲ್ಲ. ಆ ಕಕ್ಷಾ ತಾರತಮ್ಯದ ಪ್ರಕಾರ ಆ ಪುಸ್ತಕ ಮುಂದೆ ಎದುರು ಇಟ್ಕೊಂಡ್ರೆ ನಮಗೆ ಸರಿಯಾಗ್ತದೆ. ಹೇಳುವಾಗ ಸ್ವಲ್ಪ ಏನಾದ್ರು ವ್ಯತ್ಯಾಸ ಮಾಡಿ ಹೇಳ್ತಿರ್ಬೋದು, ಆದರೂ ಬಹುತೇಕ ಸರಿಯಾಗಿದೆ. ಬಲ್ಯಾದಿ ಇಂದ್ರ ಸಪ್ತಕರು, ಒಟ್ಟು ಎಷ್ಟು ಜನ ಇಂದ್ರರು ಅದ್ರ ಬಗ್ಗೆ ಎಲ್ಲ ಹಿಂದೆ ನಮ್ಗೆ ಕೆಲವು ಕಡೆ ಬಂದಿದೆ. ಯಾವ್ಯಾವ ಮನ್ವಂತರದಲ್ಲಿ ಯಾರ್ಯಾರು ಇಂದ್ರರು ಇದ್ರು ಅಂತೆಲ್ಲ ವಿವರಣೆ ಬಂದಿದೆ. ಒಂದು ಕಾಲದಲ್ಲಿ ಸ್ವಯಂ ಭಗವಂತನೇ ಇಂದ್ರನಾಗಿದ್ದ, ಮುಂದೆ ಮುಖ್ಯ ಪ್ರಾಣ ಒಂದು ಬಾರಿ ಇಂದ್ರನಾಗಿದ್ದ, ಅಶ್ವಿನಿ ದೇವತೆಗಳು ಇಂದ್ರರಾಗಿದ್ದರು. ಪುರಂದರ ಅಂತ ಈಗಿನ ಇಂದ್ರ, 6ನೇ 7ನೇ 2 ಮನ್ವಂತರಕ್ಕೆ ಅವನು ಒಬ್ಬನೇ ಇಂದ್ರ ಅಂತ ಹೀಗೆಲ್ಲ ಬಂದಿತ್ತು. ಅಥವಾ 7-8 ಹೀಗೇನೋ ಇರ್ಬೋದು, ಪ್ರಾಯ 6-7ಕ್ಕೇನೆ. ಅವ್ರ ಬಗ್ಗೆ ಎಲ್ಲ ಹಿಂದೊಂದ್ಸರಿ ಹೇಳಿದ್ದೆ. ಆ ಪುಸ್ತಕ ನೋಡಿದಾಗ ಇನ್ನೊಂದ್ಸರಿ ಅದನ್ನು ಹೇಳ್ತೇನೆ. ಬಲ್ಯಾದಿ ಇಂದ್ರ ಸಪ್ತಕರು, ಬಲಿ ಮೊದಲಾದ 7 ಜನ ಇಂದ್ರರು. ಪಿತೃಗಳು 7 ಜನ ಪಿತೃಗಳು, ಮತ್ತು 8 ಜನ ಗಂಧರ್ವರು ಅಂತ ಕೂಡ ಅದನ್ನ ಅಲ್ಲಿ ಪದಚ್ಛೇದದಿಂದ ತಿಳ್ಕೋತಾರೆ. ಪಿತೃಗಳು 7-8 ಅಧಿಕರು, 8 ಜನ ಅಪ್ಸರ ಸ್ತ್ರೀಯರು, ಅದರಲ್ಲೂ 8 ಜನ ಶ್ರೇಷ್ಠರಾದಂಥ ಅಪ್ಸರೆಯರು ಮತ್ತೆ ಇದ್ದಾರೆ. ಹೆಸರುಗಳು ನನಗೆ ಇಲ್ಲಿ ಹೇಳಲಿಕ್ಕಾಗೋದಿಲ್ಲ, ಮುಂದೊಂದು ಬಾರಿ ಅಲ್ಲೇ ಹೇಳ್ತೇನೆ. ಮುಂದೆ 11 ಜನ ಮನುಗಳು, ಅಪ್ಸರ ಸತಿಯರು ಈರೈದೊಂದು, ಅಪ್ಸರ ಸತಿಯರು 8 ಈರೈದೊಂದು ಮನುಗಳು, 11 ಜನ ಮನುಗಳು.
ಈರು 5 1, ಈರು 1 2, 2ನ್ನು 5ರಿಂದ ಗುಣಿಸಿಬಿಟ್ರೆ 10 ಆಯಿತು. 10ಕ್ಕೆ 1ನ್ನು ಸೇರಿಸಿಬಿಟ್ರೆ 11 ಆಯಿತು. 11 ಜನ ಮನುಗಳು. ಒಟ್ಟಾರೆ 14 ಜನ ಮನುಗಳಿದ್ದಾರೆ. ಆ 14 ಜನ ಮನುಗಳಲ್ಲಿ ಒಂದು 3 ಜನ ಮನುಗಳನ್ನು ತೆಗಿಬೇಕು. ಒಬ್ಬ ಮನು ಸ್ವಯಂ ಭಗವಂತನೇ ಮೊದಲನೇ ಕಕ್ಷಾದಲ್ಲಿ, ಇನ್ನೊಬ್ಬ ಮನು ಸ್ವಯಂಭವ ಮನು, ಮತ್ತೊಬ್ಬ ಮನು ವೈವಸ್ವತ ಮನು, ಈಗಿನ ಮನ್ವಂತರಕ್ಕೆ ಅಭಿಮಾನಿ. ಅವರಿಬ್ಬರು ಮುಂದಿನ ಮೇಲಿನ ಕಕ್ಷಾದಲ್ಲಿ ಬರ್ತಾರೆ. ಅವ್ರ ಬಗ್ಗೆ ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ. ಹಾಗಾಗಿ ಒಟ್ಟಾರೆ 14 ಮನುಗಳಲ್ಲಿ ಆ 3 ಜನ ಮನುಗಳನ್ನು ತೆಗೆದುಬಿಟ್ರೆ ಈ ಉಳಿದು 11 ಜನ ಮನುಗಳೇನು ಬಂದ್ರಲ್ಲ ಅವ್ರು ಮಾತ್ರ ಇಲ್ಲಿ ಹೇಳಿದರು. ಈರೈದೊಂದು ಮನುಗಳು. ದಿತಿಜ ಗುರು, ದಿತಿಜರು ಒಂದು ದೈತ್ಯರು. ಆ ದೈತ್ಯರ ಗುರುವಾದಂತಹ ಶುಕ್ರಾಚಾರ್ಯ. ಆ ಶುಕ್ರಾಚಾರ್ಯ ಅದಾದ ಬಳಿಕ ಚ್ಯಾವನ ಅಂದ್ರೆ ಚವನ ಋಷಿ, ಉಚತ್ಯ ಋಷಿಗಳು, ಕರ್ಮಜರ ಸಮರು. ಇವರೆಲ್ಲರೂ ಕೂಡ ಕರ್ಮಜ ದೇವತೆಗಳಿಗೆ ಸಮಾನರಾಗಿದ್ದಾರೆ. ಈ 7 ಪಿತೃಗಳು ಮತ್ತು 8 ಜನ ಗಂಧರ್ವರು ಅಂತ ಹೀಗೆಲ್ಲ ಇಲ್ಲಿ ಕೆಲವು ಕಡೆ ಬಂದಿದೆ. ಅದಕ್ಕೆಲ್ಲ ಬೇರೆ ಬೇರೆ ರೀತಿಯಾದ ವ್ಯಾಖ್ಯಾನ ಇದೆ. ಇಲ್ಲಿ ನಾನು ಅದನ್ನ ಬಗ್ಗೆ ಹೆಚ್ಚಿಂದೇನು ಹೇಳೋದಿಲ್ಲ, ಎಲ್ಲ ಮುಂದೆ ಹೇಳ್ತೇನೆ ಮತ್ತೊಂದು ಸಾರಿ ಅದನ್ನು ಅಧ್ಯಯನ ಮಾಡಿ. ಧನಪ ವಿಶ್ವಕ್ಸೇನ ಗಣಪಾಶ್ವಿನಿಗಳು 85 ಶೇಷರಿಗೆ ಎಣೆ ಎನಿಸುವರು. ಮಿತ್ರ ತಾರಾ ನಿರುತಿ ಪ್ರಾವಾಹಿ ಗುಣಗಳಿಂದೈದಧಿಕ 80 ಶೇಷರಿ ಉತ್ತಮರು. ಸನ್ಮುನಿ ಮರೀಚಿ ಪುಲಸ್ತ ಪುಲಹ ಕ್ರತು ವಸಿಷ್ಠ ಮುಖ. ಇದಾದ ಬಳಿಕ ಇರುವಂಥವರು ಈ ಕುಬೇರ, ವಿಶ್ವಕ್ಸೇನ, ಭಗವಂತನ ನೈವೇದ್ಯ ಮಾಡುವಾಗ ಪರದೆ ಹಿಡ್ತೀವಲ್ಲ, ಆ ಪರದೆಗೆ ಅಭಿಮಾನಿ ದೇವತೆ ಅವನು. ಮತ್ತೆ ಅವನ ಸ್ಥಾನದಲ್ಲೇ ಗಣಪತಿ ಬರ್ತಾನೆ. ಅಶ್ವಿನಿ ದೇವತೆಗಳು ಅಲ್ಲೇ ಬರ್ತಾರೆ. ಇವರೆಲ್ಲ 18ನೇ ಕಕ್ಷಾದಲ್ಲಿ ಇದ್ದಾರೆ. ಇದು ನಮ್ಮ ನೆನಪಿಗಿದೆ. 18ನೇ ಕಕ್ಷಾದಲ್ಲಿ ಇವರು ಬರ್ತಾರೆ. ಮತ್ತು ಶೇಷ ಶತಸ್ಥ ದೇವತೆಗಳು ಅಂತ ಬರ್ತಾರೆ. ಅದರಲ್ಲಿ 85 ಜನ. ಆ 85 ಜನ ಶೇಷ ಶತಸ್ಥರು ಅಂತ ಒಂದು ಗುಂಪು. ಆ ಗುಂಪಿನಲ್ಲಿ 85 ಜನರಿಗೆ ಇವರೆಲ್ಲರೂ ಸಮಾನರು. ಕುಬೇರ, ವಿಶ್ವಕ್ಸೇನ, ಗಣಪತಿ, ಅಶ್ವಿನಿ ದೇವತೆಗಳು ಮತ್ತು 85 ದೇವತೆಗಳು. ಧನಪ ಅಂದ್ರೆ ಕುಬೇರ, ಅದು ಗೊತ್ತು, ಧನಕ್ಕೆ ಅಭಿಮಾನಿ ದೇವತೆ. ವಿಶ್ವಕ್ಸೇನ ಗಣಪ ಗಣಾಧ್ಯಕ್ಷ ವಿನಾಯಕ. ಅಶ್ವಿನಿಗಳು, ಅಶ್ವಿನಿ ದೇವತೆಗಳು. 85 ಶೇಷರಿಗೆ ಎಣೆ ಎನಿಸುವರು. 85 ಜನ ಶೇಷ ಶತಸ್ಥರು ಅಂತ ಏನಿದ್ದಾರಲ್ಲ ಅವರಿಗೆ ಇವರು ಸಮಾನರು ಅಂತ ಅನಿಸ್ತಾರೆ. ಶೇಷ ಶತ ಅಂತ ಈಗೆಲ್ಲ ಶಬ್ದಕ್ಕೆ ಬಂದಿದೆಯಲ್ಲ, ಶೇಷ ಶತ ಅಂತ ಯಾಕಂತಾರೆ ಅದನ್ನೆಲ್ಲ ಮುಂದೆ ಹೇಳ್ತೇನೆ. ಈಗ ನನಗೆ ಸದ್ಯ ಯಾವುದೂ ಬುದ್ಧಿಯಲ್ಲಿ ಆರೂಢ ಆಗಿಲ್ಲ. ಶೇಷರಿಗೆ ಎಣೆ ಎನಿಸುವರು, ಸಮಾನರು ಅಂತ ಅನಿಸ್ತಾರೆ. ಅದಾದ ಬಳಿಕ ಇರುವಂಥವರು ಈ ಶೇಷ ಶತಸ್ಥರಿಗಿಂತ ಮಿತ್ರ ಅನಿಸ್ಕೊಂಡಿರುವಂತಹ ಒಬ್ಬ ಆದಿತ್ಯ. ದ್ವಾದಶಾದಿತ್ಯರು ಅಂತಿದ್ದಾರೆ. ಆ ದ್ವಾದಶಾದಿತ್ಯರಲ್ಲಿ ಒಬ್ಬ ಸೂರ್ಯ ಇದ್ದಾನೆ, ಆಮೇಲೆ ವರುಣ ಇದ್ದಾನೆ, ಸ್ವಯಂ ಪರಮಾತ್ಮ ಇದ್ದಾನೆ. ಅವ್ರ ಕಕ್ಷೆಗಳು ಬೇರೆ. ಆದಿತ್ಯರು ಅನ್ನೋದೊಂದು ಗುಂಪು ಅಷ್ಟೇ. ಆ ಗುಂಪಿನಲ್ಲಿ ಇದ್ದವರೆಲ್ಲರೂ ಸಮಾನರೇನಲ್ಲ, ಅವ್ರನ್ನ ಬೇರೆ ಬೇರೆ ದೃಷ್ಟಿಯಿಂದ ಹಾಗೆ ಒಂದು ಗುಂಪು ಮಾಡಿರ್ತಾರೆ. ಹಾಗಾಗಿ ಮಿತ್ರ ಅಂತ ಕರೆಸ್ಕೊಂಡಿರುವಂಥ ಒಬ್ಬ ಆದಿತ್ಯ. ಮಿತ್ರ ನಾಮಕನಾದ ಸೂರ್ಯ ಅಂತ ಬರ್ತಿದ್ದಾರೆ ಇಲ್ಲಿ ಒಂದು ಕನ್ನಡದ ಅನುವಾದದಲ್ಲಿ. ಮಿತ್ರ ನಾಮಕ ಸೂರ್ಯ ಅಂತ ಅನ್ಬಾರ್ದು, ಮಿತ್ರ ನಾಮಕ ಆದಿತ್ಯ ಅಂತ ಅನ್ಬೇಕು. ಸೂರ್ಯ ಅಂದ್ರೆ ಈ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಇದ್ದಾನಲ್ಲ, ಆ ಸೂರ್ಯನೇ, ಅವನೇ 12ನೇ ಕಕ್ಷಾದಲ್ಲಿ ಬರುವವನು, ಸೂರ್ಯಚಂದ್ರ. ಹಾಗಾಗಿ ಸೂರ್ಯ ಅನ್ನೋ ಶಬ್ದವನ್ನು ಅವನಿಗೆ ಪ್ರಯೋಗ ಮಾಡಬೇಕು. ಇಲ್ಲೆಲ್ಲ ಪ್ರಯೋಗ ಮಾಡುವಾಗ ಆದಿತ್ಯ ಅಂತ ಕರಿಬೇಕು. ಆದಿತ್ಯ ತ್ವಷ್ಟ ಭಗ, ತ್ವಷ್ಟಾತ ಸವಿತಾ ಭಗಃ, ಮಿತ್ರ ಅರ್ಕಃ ಅಂತ ಹೀಗೆಲ್ಲ ಏನು ಬರ್ತಾವಲ್ಲ. ಹಾಗಾಗಿ ಮಿತ್ರನಾಮಕ ಸೂರ್ಯ ಅನ್ಬಾರ್ದು, ಮಿತ್ರನಾಮಕ ಆದಿತ್ಯ ಅಂದರೆ ಅದು ಹೆಚ್ಚು ಸ್ಪಷ್ಟ. ಮಿತ್ರನಾಮಕ ಸೂರ್ಯ ಅಂದೂ ಮತ್ತು ಅದನ್ನು ಹೇಗಾದರೂ ಸಂಸ್ಕೃತದ ಪ್ರತ್ಯೇಕ ಪ್ರಕಾರ ಕೂಡಿಸ್ಬೋದು. ಆದರೆ ಅಷ್ಟೆಲ್ಲ ಸಾಹಸ ಮಾಡೋದಕ್ಕಿಂತ ಮಿತ್ರನಾಮಕ ಆದಿತ್ಯ ಅಂತ ಅನ್ನೋದು ಎಷ್ಟು ಯೋಗ್ಯ. ದ್ವಾದಶಾದಿತ್ಯರೊಳಗೆ ಒಬ್ಬನು ಅಂತ ಅರ್ಥ. ಹೌದು. ಅದಾದ ಈ ಶೇಷ ಶತಸ್ಥನಿಗಿಂತ ಈ ಮಿತ್ರ ಉತ್ತಮ. ಮತ್ತು ಆ ಮಿತ್ರನ ಜೊತೆಗೇನೆ ಬೃಹಸ್ಪತಿಯ ಪತ್ನಿಯಾದಂತಹ ತಾರಾ ಇದ್ದಾಳೆ. ನಿರುತಿ ಅನ್ನುವಂಥ ದೇವತೆ, ನೈಋತ್ಯ ದಿಕ್ಕಿನ ಅಭಿಮಾನಿ. ಮತ್ತೆ ಪ್ರವಾಹವಾಯು ಅಂತ ಒಬ್ಬ ಇದ್ದಾನೆ. ಪ್ರಾಯ ಈತ 9ನೇ ಕಕ್ಷಾದಲ್ಲಿ ಇದ್ದಾನೆ, 9 ಅಥವಾ 10ನೇ ಕಕ್ಷಾದಲ್ಲಿ. ಆ ಪ್ರವಾಹ ನಾಮಕನಾದಂತಹ ವಾಯುವಿನ ಪತ್ನಿ ಪ್ರಾವಹಿ ಅಂತ ಕರೀತಾರೆ ಅವಳನ್ನು, ಅವಳಿದ್ದಾಳೆ. ಇವರೆಲ್ಲರೂ ಕೂಡ ಆ ಶೇಷ ಶತಸ್ಥರಿಗಿಂತ ಉತ್ತಮರಾಗಿದ್ದಾರೆ. ಗುಣಗಳಿಂದ, ಸ್ವಯೋಗ್ಯತ ಗುಣಗಳಿಂದ ಉತ್ತಮರಾಗಿದ್ದಾರೆ. ಮತ್ತು ಅಲ್ಲಿಯೇ ಮರೀಚಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಮೊದಲಾದವರು ಕೂಡ ಇದ್ದಾರೆ. ಮಿತ್ರ ತಾರಾ ನಿರುತಿ ಪ್ರಾವಹಿ
ಗುಣಗಳಿಂದ 5+80 ಶೇಷರಿ ಉತ್ತಮರು. ಸನ್ಮುನಿ ಮರೀಚಿ, ಪುಲಸ್ತ್ಯ ಪುಲಹ, ಕ್ರತು ವಸಿಷ್ಠ. ಈ ಪುಲಸ್ತ್ಯ ಪುಲಹ ಅಂತಿಗೆಲ್ಲ ಹೆಸರು ಬಂತಲ್ಲ, ಆ ಪುಲಸ್ತ್ಯನ ವಂಶದಲ್ಲೇ ರಾವಣ ಬಂದವನು. ಆ ಎಲ್ಲ ಋಷಿಗಳು ಕೂಡ ಅಲ್ಲಿ ಬರ್ತಾರೆ. ವಸಿಷ್ಠ ಮುಖ ಅಂತ ಬಂತು, ಅದು ಅಲ್ಲಿಗೆ ನಿಲ್ಲಿಲ್ಲ. ಅದು ಮುಂದಿನ ಪದ್ಯದಲ್ಲಿ ಮತ್ತೆ ಮುಂದುವರೆದಿದೆ. ಅತ್ರಿ ಯಂಗಿರ ರೇಳು ಬ್ರಹ್ಮನ ಪುತ್ರರವರಿಗೆ ವಿಸಮರು ವಿಶ್ವಾಮಿತ್ರ ವೈವಸ್ವತರು ಈಶಾ ವೇಷ ಬಲದಿಂದ. ಮಿತ್ರರಿಗಿಂತುತ್ತಮರು ಸ್ವಾಹ ಭರ್ತೃ ಭೃಗುವು ಪ್ರಸೂತಿ ವಿಶ್ವಾಮಿತ್ರ ಮೊದಲಾದವರಿಗಿಂತಲೇ 3 ಉತ್ತಮರು. ವಸಿಷ್ಠ, ಅದಾದ ಬಳಿಕ ಅತ್ರಿ, ಅಂಗಿರಸ್, ಇವು 7 ಜನ ಬ್ರಹ್ಮನ ಪುತ್ರರು. ಇವರೆಲ್ಲ ಆ ಬೃಹಸ್ಪತಿಯ ಪತ್ನಿ ತಾರಾ, ನಿವೃತ್ತಿ, ಪ್ರವಹಿ ಇವರಿಗೆ ಸಮಾನರಾಗಿದ್ದಾರೆ. ಆ ಹಂತದಲ್ಲಿ ಇವರೆಲ್ಲ ಬರ್ತಾರೆ. ಈ ಮಿತ್ರನಾಮಕ ಆದಿತ್ಯ ಇದ್ದಾನಲ್ಲ, ಮಿತ್ರನಾಮಕ ಆದಿತ್ಯ, ಅವನ ತರಗತಿ, ಇದಕ್ಕಿಂತ ಈ ವೈವಸ್ವತ ಮನು ಮತ್ತು ವಿಶ್ವಾಮಿತ್ರ ಇವರಿಬ್ಬರು ಕೂಡ ಹರಿಯ ವಿಶೇಷ ಆವೇಶ ಇದ್ದವರು. ಹಾಗಾಗಿ ಸ್ವಲ್ಪ ಮೇಲಿನ ಹಂತಕ್ಕೆ ಹೋಗ್ತಾರೆ. ಅತ್ರಿ ಯಂಗಿರ ರೇಳು ಬ್ರಹ್ಮನ ಪುತ್ರರು, ಇವರೆಲ್ಲ 7 ಜನ ಬ್ರಹ್ಮನ ಪುತ್ರರು, ಇವರಿಗೆ ಸಮರು. ವಿಶ್ವಾಮಿತ್ರ ವೈವಸ್ವತರು ಈಶಾವೇಶ ಬಲದಿಂದ ಮಿತ್ರರಿಗಿಂತ ಉತ್ತಮರು. ವಿಶ್ವಾಮಿತ್ರ ಮತ್ತು ವೈವಸ್ವತ ಮನು, ಅವನು ಕೂಡ 14 ಮನುಗಳಲ್ಲಿ ಒಬ್ಬ. ಈಗಿನ ವೈವಸ್ವತ ಮನು ಅಂತಕ್ಕೆ ಅವನ ಅಭಿಮಾನಿ ದೇವತೆ. ಈಶನ ಆವೇಶ ಬಲದಿಂದಾಗಿ ಮಿತ್ರರಿಗಿಂತ ಉತ್ತಮರು. ಮಿತ್ರರಿಗಿಂತ ಅಂತಂದ್ರೆ ಮಿತ್ರಗಿಂತ, ಮಿತ್ರ ಅಂತ ಹಿಂದೆ ಆದಿತ್ಯನ ಬಗ್ಗೆ ಬಂತಲ್ಲ, ಅವನಿಗಿಂತ ಉತ್ತಮರಾಗಿದ್ದಾರೆ. ಸ್ವಾಹಾಭರ್ತೃ, ಈಗ 15ನೇ ಕಕ್ಷಾದ ಬಗ್ಗೆ ಹೇಳ್ತಾರೆ. ಈ ಅಗ್ನಿ, ಸ್ವಾಹಾದೇವಿಗೆ ಗಂಡರಾದಂಥ ಅಗ್ನಿದೇವತೆ, ಆಮೇಲೆ ಭೃಗುಮುನಿ, ದಕ್ಷನ ಪತ್ನಿಯಾದಂಥ ಪ್ರಸೂತಿ, ಇವರೆಲ್ಲ ಆ ವಿಶ್ವಾಮಿತ್ರನಿಗಿಂತ ಉತ್ತಮರಾಗಿದ್ದಾರೆ. ನಾರದೋತ್ತಮನ ಅಗ್ನಿಗಿಂತಲೇ ವಾರಿಣಿಧಿ ಪಾದೋತ್ತಮನು ಯಮ ತಾರಕೇಶ ದಿವಾಕರನು ಶತರೂಪರುತ್ತಮರು. ವಾರಿಜಾಪ್ತನಿಗಿಂತ ಪ್ರವಾಹ ಮಾರುತೋತ್ತಮ, ಪ್ರವಾಹಗಿಂತಲೇ ಮಾರಪುತ್ರ ನಿರುದ್ಧ, ಗುರು ಮನು ದಕ್ಷ ಶಚಿರತಿಯು. ಈ ಅಗ್ನಿಯ ಬಗ್ಗೆ 8ನೇ ಪದ್ಯದಲ್ಲಿ ಬಂತು. ಈಗ 9ನೇ ಪದ್ಯದಲ್ಲಿ ಅಗ್ನಿಗಿಂತ ಮೇಲಿನ ಸ್ಥಾನದಲ್ಲಿರುವವರು ಯಾರು? ಇದು ಪ್ರಾಯ 14ನೇ ಕಕ್ಷಾದಲ್ಲಿ ನಾರದ ಮುನಿಗಳಿದ್ದಾರೆ. ಆ ನಾರದನಿಗಿಂತ ವರುಣ ಒಂದು ಕಾಲಲ್ಲ, ಕಾಲು ಗುಂಡದಿಂದ ಆತ ಉತ್ತಮ ಅಂತ ಈಗ ವರ್ಣನೆ ಬಂದಿದೆ. ನಾರದೋತ್ತಮನು ಅಗ್ನಿಗಿಂತಲೂ ನಾರದ ಉತ್ತಮ. ವಾರಿಣಿಧಿ ಪಾದೋತ್ತಮನು, ಅಗ್ನಿಗಿಂತ ವಾರಿಣಿಧಿ ಅಂತಂದ್ರೆ ಜಲಕ್ಕೆ ಅಭಿಮಾನಿ ದೇವತೆ ಅಂತ ವರುಣ, ಅವನು ಪಾದೋತ್ತಮ, ಕಾಲು ಗುಣದಿಂದ ಆತ ಉತ್ತಮನಾಗಿದ್ದಾನೆ. ವರುಣನಿಗಿಂತ ಮೇಲು ಸ್ಥಾನದಲ್ಲಿರುವಂಥವ್ರು ಯಾರು ಅಂದ್ರೆ ಯಮ, ಮತ್ತೆ ನಕ್ಷತ್ರಕ್ಕೆ ಅಭಿಮಾನಿ ದೇವತೆ, ನಕ್ಷತ್ರಕ್ಕೆ ಅಧಿಪತಿಯಾದಂಥ ಚಂದ್ರ, ಸೂರ್ಯ, ಮತ್ತು ಸ್ವಯಂಭೂ ಮನುವಿನ ಪತ್ನಿಯಾದಂಥ ಶತರೂಪಾದೇವಿ. ಇವರೆಲ್ಲ ವರುಣನಿಗಿಂತ ಮೇಲಿನ ಸ್ಥಾನದಲ್ಲಿದ್ದಾರೆ. ಇದು 12ನೇ ಕಕ್ಷ ನಂಗೆ ನೆನಪಿದ್ದ ಪ್ರಕಾರ. ತಾರಕೇಶ ಯಮ, ಮತ್ತು ತಾರಕ ಅಂದ್ರೆ ನಕ್ಷತ್ರ, ಅದಕ್ಕೆ ಈಶ ಚಂದ್ರ, ದಿವಾಕರನು ಶತರೂಪರುತ್ತಮರು. ಶತರೂಪ ಅಂದ್ರೆ ಸ್ವಯಂಭೂ ಪತ್ನಿಯ ಪತ್ನಿ. ವರುಣನಿಗಿಂತ ಇವರು ಮೇಲಿನ ಸ್ಥಾನದಲ್ಲಿದ್ದಾರೆ. ಇವರ ಸ್ಥಾನ ಮತ್ತು ಇದೇ ಸ್ಥಾನದಲ್ಲಿ ಸೇರಿರುವಂತಹ, ಇದೇ ಗಣದಲ್ಲಿ ಸೇರಿರುವಂತಹ ಸೂರ್ಯ ಏನಿದ್ದಾನಲ್ಲ, ಇವನಿಗಿಂತ ಪ್ರವಾಹವಾಯು ಉತ್ತಮನಾಗಿದ್ದಾನೆ. 9ನೇ ಕಕ್ಷಾದಲ್ಲಿ ಅಥವಾ 10ನೇ ಕಕ್ಷಾದಲ್ಲಿ ಆತ ಬರ್ತಾನೆ. ವಾರಿಜಾಪ್ತ ಅಂದ್ರೆ ಕಮಲಕ್ಕೆ ಬೇಕಾದವನು ಅಂದ್ರೆ ಸೂರ್ಯ. ಆ ಸೂರ್ಯನಿಗಿಂತ ಪ್ರವಾಹ ಮಾರುತ ಉತ್ತಮ. ಪ್ರವಾಹ ಮಾರುತ ಅಂತಿದ್ದಾನೆ, ಅವನು ಇವನಿಗಿಂತ ಉತ್ತಮನಾಗಿದ್ದಾನೆ. ಅವನ ಕೆಲಸ ಏನು ಆ ಪ್ರವಾಹ ಮಾರುತಂದು, ಇದೆಲ್ಲ ಮುಂದೆ ಹೇಳ್ತೀನಿ. ಪ್ರವಾಹ ಮಾರುತ ಉತ್ತಮ. ಆ ಪ್ರವಾಹಗಿಂತಲೇ ಮಾರಪುತ್ರ ಅನಿರುದ್ಧ, ಅವನಿಗಿಂತ ಅನಿರುದ್ಧ, ಪ್ರದ್ಯುಮ್ನ ಮಗ ಅನಿರುದ್ಧ ಇದ್ದಾನಲ್ಲ, ಮನ್ಮಥನ ಮಗ ಅನಿರುದ್ಧ, ಆ ಅನಿರುದ್ಧ ಉತ್ತಮನಾಗಿದ್ದಾನೆ. ಅನಿರುದ್ಧ ಮತ್ತು ದೇವತೆಗಳ ಗುರುವಾದಂಥ ಬೃಹಸ್ಪತಿ ಮತ್ತು ಸ್ವಯಂಭೂ ಮನು ಅಂತ ಬಂತು. ಇಲ್ಲಿ ಹಿಂದೆ ಎಲ್ಲರೂ ಸ್ವಯಂಭೂ ಮನು ಅಂತ ಬಂತು ನೋಡ್ರಿ.
ಶತರೂಪರುತ್ತಮರು. ಮಾರಪುತ್ರ ಅನಿರುದ್ಧ ಗುರು ಮನು ಅಂತ ಬಂತು. ಇಲ್ಲಿ ಮನು ಅಂದರೆ ವೈವಸ್ವತ ಮನು ಇದ್ದಿರಬೇಕು ಅಂತ ನನಗೆ ನೆನಪು. ಅದೆಲ್ಲ ಸ್ಪಷ್ಟವಾಗಿ ನನಗೆ ಬಾಯ್ಪಾಠ ಹೇಳಲಿಕ್ಕೆ ನೆನಪಾಗೋದಿಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಮನು ಅಂದರೆ ಮತ್ತೆ ಇಲ್ಲಿ ಸ್ವಯಂಭೂ ಮನು ಅಂತ ತೊಗೊಂಡ್ಬಿಟ್ರೆ ಇರ್ಬೋದು. ಯಾಕಂದರೆ ಮೊದಲು ಸ್ವಯಂಭೂ ಮನುವಿನ ಪತ್ನಿ ಬಗ್ಗೆ ಹೇಳಿದರು. ಆ ಪತ್ನಿ ಆದಮೇಲೆ ಪತ್ನಿಯ ಸ್ಥಾನ ಆದಮೇಲೆ ಈ ಗಂಡನ ಸ್ಥಾನ ಇನ್ನು ಮೇಲಿಂದು ಇರಬಹುದು. ವಾರಿಜಾಪ್ತನಿಗಿಂತ ಪ್ರವಾಹ ಮಾರುತ, ಆ ಪ್ರವಾಹನಿಗಿಂತ ಮಾರಪುತ್ರ ಅನಿರುದ್ಧ, ಗುರು ಒಂದು ದೇವತೆಗೆ ಗುರುವಾದ ಬೃಹಸ್ಪತಿ, ಮನು ಒಂದು ಸ್ವಯಂಭೂ ಮನು, ದಕ್ಷ ಪ್ರಜಾಪತಿ, ಶಚೀದೇವಿ ಇಂದ್ರನ ಪತ್ನಿ, ಮತ್ತೆ ರತಿ, ಇವರೆಲ್ಲರೂ ಕೂಡ ಕಕ್ಷಾದಲ್ಲಿ ಬರ್ತಾರೆ. 9ನೇ ಕಕ್ಷಾದಲ್ಲಿ ಬರ್ತಾರೆ ಇವರು. 10ನೇ ಕಕ್ಷಾದಲ್ಲಿ ಪ್ರಾಯ ಆ ಪ್ರವಾಹ ಮಾರುತ ಬರ್ತಾನೆ. ತಾರಕೇಶ ದಿವಾಕರನು ಶತರೂಪರುತ್ತಮರು. ವಾರಿಜಾಪ್ತನಿಗಿಂತ ಪ್ರವಾಹ ಮಾರುತೋತ್ತಮ, ಪ್ರವಾಹಗಿಂತಲೇ ಮಾರಪುತ್ರ ಅನಿರುದ್ಧ, ಗುರು ಮನು ದಕ್ಷ ಶಚಿ ರತಿಯು. 8ನೇ ಪದ್ಯದಲ್ಲಿ ವೈವಸ್ವತ ಮನುವಿನ ಬಗ್ಗೆ ಬಂತು. ವಿಶ್ವಾಮಿತ್ರ ವೈವಸ್ವತರು ಅಂತೇಳಿ. ಈ 9ನೇ ಪದ್ಯದಲ್ಲಿ ಸ್ವಯಂಭೂ ಮನುವಿನ ಬಗ್ಗೆ ಬಂತು. ಮತ್ತೊಬ್ಬ ಮನು ತಾಪಸ ಮನು ಅಂತೇಳಿ, ಪರಮಾತ್ಮನೇ ಆ ಮನು. ಇನ್ನು 11 ಜನ ಮನುಗಳ ಬಗ್ಗೆ ನಾನಿಲ್ಲಿ ಅವ್ರ ಹೆಸರು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಇನ್ನೊಂದು ಪುಸ್ತಕದಲ್ಲಿದೆ, ಹೆಸರುಗಳು ನಾನು ಗುರ್ತು ಮಾಡಿ ಇಟ್ಟಿದ್ದೆ. ಈ ಪುಸ್ತಕ ಎಲ್ಲ ಸ್ವಲ್ಪ ಅಸ್ತವ್ಯಸ್ತ ಆಗಿದ್ದರಿಂದ ಅದು ಉಳಿಯಿತು. ಮತ್ತೊಂದು ಬಾರಿ ಅದನ್ನು ಹೇಳ್ತೀನಿ. ಆ 11 ಮನುಗಳು ಮೇರು ಸಾವರ್ಣಿ, ರುದ್ರ ಸಾವರ್ಣಿ, ದಕ್ಷ ಸಾವರ್ಣಿ ಅಂತ ಹೀಗೆಲ್ಲ ಬೇರೆ ಬೇರೆ ಮನುಗಳು, ಅವ್ರ ಬಗ್ಗೆ ಎಲ್ಲ ಆ 11 ಮನುಗಳು ಗುಂಪು ಅದನ್ನು 6ನೇ ಪದ್ಯದಲ್ಲಿ ವರ್ಣನೆ ಮಾಡಿದರು. 8ನೇ ಪದ್ಯದಲ್ಲಿ ವೈವಸ್ವತ ಮನು, 9ನೇ ಪದ್ಯದಲ್ಲಿ ಸ್ವಯಂಭೂ ಮನು, ಮತ್ತೆ ತಾಪಸ ಮನು 1ನೇ ಕಕ್ಷಾದಲ್ಲಿ ಭಗವಂತ ಸ್ವಯಂ ಇದ್ದಾನೆ. 6 ಜನಗಳಿಗಿಂತಲೂ ಅಹಂಕಾರಿಕ ಪ್ರಾಣೋತ್ತಮ, ಅಖಿಲ ಶರೀರಾಭಿಮಾನಿ ಪ್ರಾಣಗಿಂತಲೇ ಕಾಮ ಇಂದ್ರರಿಗೆ, ಗೌರಿ ವಾರುಣಿ ಖಗಪ ರಾಣಿಗೆ, ಶೌರಿ ಮಹಿಷಿಯರೊಳಗೆ ಜಾಂಬವತಿ ರಮಾಯುತಳಾದ ಕಾರಣ ಅಧಿಕಳೆನಿಸುವಳು. ಈ 6 ಜನರ ಬಗ್ಗೆ ವರ್ಣನೆ ಇಲ್ಲಿ ಬಂತು. ರತಿ, ಶಚಿ, ದಕ್ಷ ಪ್ರಜಾಪತಿ, ಸ್ವಯಂಭೂಮನು, ಬೃಹಸ್ಪತಿ, ಅನಿರುದ್ಧ ಇದ್ರ ಬಗ್ಗೆ ಎಲ್ಲ ವರ್ಣನೆ ಬಂತು. ಈ 6 ಜನರಿಗಿಂತ ಅಹಂಕಾರಿಕ ಪ್ರಾಣ ಅಂತನೊಬ್ಬ ಇದ್ದಾನೆ, ಅವನು ಶ್ರೇಷ್ಠನಾಗಿದ್ದಾನೆ. 6 ಜನಗಳಿಗಿಂತಲೂ ಅಹಂಕಾರಿಕ ಪ್ರಾಣ ಉತ್ತಮನಾಗಿದ್ದಾನೆ. ಆ ಸಕಲ ಶರೀರಕ್ಕೆ ಆತ ಅಹಂಕಾರಿಕ ಪ್ರಾಣ ಅಭಿಮಾನಿಯಾಗಿದ್ದಾನೆ. ಅಹಂಕಾರಿಕ ಪ್ರಾಣ ಉತ್ತಮ, ಅಖಿಲ ಶರೀರಾಭಿಮಾನಿ, ಅಖಿಲ ಶರೀರ ಮಾನಿ. ಈ ಪ್ರಾಣಗಿಂತ ಇಂದ್ರ ಮತ್ತು ಕಾಮರು ಶ್ರೇಷ್ಠರಾಗಿದ್ದಾರೆ. ಯಾಕಂದ್ರೆ 8ನೇ ಕಕ್ಷಾದಲ್ಲಿ ಬರ್ತಾರೆ, ಇವನು 9ನೇ ಕಕ್ಷಾದಲ್ಲಿ ಬರ್ತಾನೆ. ಇಂದ್ರ ಕಾಮರು ಉತ್ತಮರು. ಆ ಇಂದ್ರ ಕಾಮನಿಗಿಂತ ಮೇಲಿನ ಸ್ಥಾನದಲ್ಲಿ ಅಂದರೆ 7ನೇ ಕಕ್ಷಾದಲ್ಲಿ ಪಾರ್ವತಿ ರುದ್ರನ ಪತ್ನಿ, ವಾರುಣಿ ಶೇಷನ ಪತ್ನಿ, ಮತ್ತು ಗರುಡನ ಪತ್ನಿ ಸುಪರ್ಣಿ, ಸೌಪರ್ಣಿ ಅಂತ ಕೆಲವು ಕಡೆ ಕರೀತಾರೆ, ಸುಪರ್ಣಿ ಅಂತ ಕರೀತಾರೆ. ಸುಪರ್ಣಿ ಅನ್ನೋದೇ ಹೆಚ್ಚು ಯೋಗ್ಯನೇನು. ಮತ್ತೊಂದು ಸರಿ ಅವಾಗ ನೋಡ್ತೇನೆ. ಸೌಪರ್ಣಿ ಅಂತ ಹೆಚ್ಚು ಕೇಳ್ತೇವೆ. ಅದು ಕೆಲವು ಕಡೆ ಸುಪರ್ಣಿ ಅಂತಲೂ ಅಂತಾರೆ. ಅದು ಆ ಶಬ್ದದೊಳಗೆ ಯಾವ ಸಾಧು ಶಬ್ದ ಯಾವುದು ಅಸಾಧು ಶಬ್ದ ನೋಡಿ ಹೇಳ್ತೇನೆ ಮತ್ತೊಂದು ಸರಿ. ಗೌರಿ ಅಂದರೆ ಪಾರ್ವತಿ, ವಾರುಣಿ ಅಂದರೆ ಶೇಷನ ಪತ್ನಿ, ಖಗ ಅಂದರೆ ಪಕ್ಷಿಗಳು, ಅವುಗಳ ಪ ಅಂದರೆ ರಾಜ ಗರುಡ, ಅವನ ರಾಣಿ ಅಂತಂದರೆ ಸುಪರ್ಣಿ ಅಥವಾ ಸೌಪರ್ಣಿ. ಇವರು ಇಷ್ಟು ಜನ ಇದ್ದಾರೆ. ಅವರು ಇವಿಷ್ಟು ಜನರು ಕೂಡ ಇಂದ್ರ ಕಾಮರಿಗಿಂತ ಉತ್ತಮರಾಗಿದ್ದಾರೆ. 7ನೇ ಕಕ್ಷಾದಲ್ಲಿದ್ದಾರೆ. ಈ 7ನೇ ಕಕ್ಷಾದಲ್ಲಿರೋರಿಗಿಂತ 6ನೇ ಕಕ್ಷಾದಲ್ಲಿದ್ದಾರೆ. ಅವ್ರು ಯಾರು ಅಂದರೆ ಕೃಷ್ಣನ ಷಣ್ಮಹಿಷಿಯರು. ಅವರು 6ನೇ ಕಕ್ಷಾದಲ್ಲಿದ್ದಾರೆ ಮತ್ತು 6 ಜನ ಕೂಡ ಇದ್ದಾರೆ. ಶೌರಿ ಮಹಿಷಿಯರೊಳಗೆ ಈ ಶೌರಿ ಮಹಿಷಿಯರು 6ನೇ ಕಕ್ಷಾದಲ್ಲಿದ್ದಾರೆ. ಅವರು 7ನೇ ಕಕ್ಷಾದಲ್ಲಿರುವಂಥವ್ರಿಗಿಂತ ಉತ್ತಮರಾಗಿದ್ದಾರೆ. ಆ 6 ಜನರು ಒಂದೇ ಗುಂಪಿನಲ್ಲಿ ಬಂದರೂ ಕೂಡ ಅವರಲ್ಲಿ ಜಾಂಬವತಿ ಸ್ವಲ್ಪ ಶ್ರೇಷ್ಠಳಾಗಿದ್ದಾಳೆ ಅಂತ ತಾತ್ಪರ್ಯದನ್ನೇ ಹೇಳಿತ್ತು ಹಿಂದೆನೆ. ಯಾಕಂದರೆ ಅವಳಲ್ಲಿ ರಮಾವೇಶ ಹೆಚ್ಚು, ರಮಾವೇಶ ಯುತಳಾದ ಕಾರಣ. ಯಾವಾಗ ರಮಾವೇಶ ಅವಳಲ್ಲಿ ಹೆಚ್ಚಾಗ್ತದೋ ಆಗ ಅವಳು ಬಹಳ ಭಗವಂತನಿಗೆ ಪ್ರೀತಿ ಪಾತ್ರಳಾಗ್ತಿದ್ಲು ಅಂತ ಅಲ್ಲಿ ಕಡೆ ಬಂದಿತ್ತು. ಶೌರಿ ಮಹಿಷಿಯರೊಳಗೆ ಜಾಂಬವತಿ ರಮಾಯುತಳಾದ ಕಾರಣ, ರಮಾವೇಶ ಭರಿತಳಾದ ಕಾರಣ ಅಧಿಕಳೆನಿಸುವಳು, ಶ್ರೇಷ್ಠಳು ಅಂತ ಅನಿಸ್ಕೊಂಡಿದ್ದಾಳೆ ಆಕೆ. ಹರ ಫಣಿಪ ವಿಹಗೇಂದ್ರ ಮೂವರು ಹರ ಮಡದಿಯರಿಗೆ ಉತ್ತಮರು, ಸೌಪರ್ಣಿ ಪತಿ ಉತ್ತಮರು, ಭಾರತಿ ವಾಣಿ ಈರ್ವರಿಗೆ, ಮರುತ ಬ್ರಹ್ಮರು ಉತ್ತಮರು, ಇಂದ್ರಿಯು ಪರಮೋತ್ತಮಳು,
ಲಕ್ಷ್ಮಿಗೆ ಸರಿ ಎನಿಸುವರಿಲ್ಲವೆಂದಿಗೂ ದೇಶ ಕಾಲದಳು. ಈ 6ನೇ ಕಕ್ಷಾದಾದ ಬಳಿಕ 5ನೇ ಕಕ್ಷಾದಲ್ಲಿ ಅಲ್ಲಿ ಹರ ಇದ್ದಾನೆ, ರುದ್ರ. ಫಣಿಪ ಅಂದರೆ ಶೇಷ ಇದ್ದಾನೆ. ವಿಹಗೇಂದ್ರ ಅಂದರೆ ಪಕ್ಷಿಗಳ ರಾಜನ ಅಂತ ಗರುಡ ಇದ್ದಾನೆ. ಈ ಮೂವರು ಹರಿಮಡದಿಯರು ಅಂದರೆ 6ನೇ ಕಕ್ಷಾದಲ್ಲಿ ಬರುವಂಥ ಷಣ್ಮಹಿಷಿಯರಿದ್ದಾರಲ್ಲ ಅವರಿಗಿಂತ ಉತ್ತಮರು. ಈ 5ನೇ ಕಕ್ಷಾದಲ್ಲಿರುವಂಥ ಇವರಿಗಿಂತ 4ನೇ ಕಕ್ಷಾದಲ್ಲಿರುವಂಥ ಭಾರತಿ ಮತ್ತು ಸರಸ್ವತಿಯರು ಉತ್ತಮರು. ಸೌಪರ್ಣಿ ಪತಿಗೆ ಅಂದರೆ ಗರುಡ ಶೇಷ ಇವರಿಗಿಂತ ಭಾರತಿ ವಾಣಿ ಉತ್ತಮರಾಗಿದ್ದಾರೆ. ವಾಣಿ ಅಂದರೆ ಸರಸ್ವತಿ. ಮರುತ ಬ್ರಹ್ಮರು, ಮರುತ ಅಂದರೆ ಮುಖ್ಯ ಪ್ರಾಣ, ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ. ಇವರಿಬ್ಬರು ಆ ಭಾರತಿ ಮತ್ತು ಸರಸ್ವತಿಗಿಂತ ಮೇಲಿನ ಸ್ಥಾನದಲ್ಲಿದ್ದಾರೆ. 3ನೇ ಸ್ಥಾನದಲ್ಲಿ. 2ನೇ ಸ್ಥಾನದಲ್ಲಿ ಇಂದಿರೆ ಇದ್ದಾಳೆ, ಪರಮೋತ್ತಮಳು ಲಕ್ಷ್ಮಿಗೆ. ಅವಳಿಗೆ ಸರಿ ಎನಿಸುವವರು ಎಂದೂ ಕೂಡ ದೇಶ ಕಾಲದಲ್ಲಿ ಯಾರೂ ಇಲ್ಲವೇ ಇಲ್ಲ, ಪರಮಾತ್ಮನನ್ನು ಬಿಟ್ಟರೆ. ಒಂದು ಜೀವ ವರ್ಗದಲ್ಲಿ ಇಲ್ಲ ಅಂತ ಅರ್ಥ, ಸಾಧಕ ವರ್ಗದಲ್ಲಿ. ಪರಮಾತ್ಮ ಇದ್ದೇ ಇದ್ದಾನೆ, ಅದನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸಾಧಕ ವರ್ಗದಲ್ಲಿ ಆ ಲಕ್ಷ್ಮೀ ದೇವಿಯನ್ನು ಮೀರಿಸುವಂಥ ಶಕ್ತಿ ಎಲ್ಲಿಯೂ ಕೂಡ ಇಲ್ಲವೇ ಇಲ್ಲ. ಶ್ರೀಮುಕುಂದನ ಮಹಿಳೆ ಲಕ್ಷ್ಮೀ ಮಹಾಮಹಿಮೆಗೇನೆಂಬೆ ಬ್ರಹ್ಮೇಶಾಮರೇಂದ್ರರ ಸೃಷ್ಟಿ ಸ್ಥಿತಿ ಲಯಗೈಸಿ ಅವರವರ ಧಾಮಗಳ ಕಲ್ಪಿಸಿಕೊಡುವಳು. ಅಜರಾಮರಣಳಾಗಿದ್ದು ಸರ್ವಸ್ವಾಮಿ ಮಮ ಗುರು ಎಂದು ಉಪಾಸನೆ ಮಾಡುವಳು ಅಚ್ಯುತನ. ಅವಳ ಮಹಿಮೆಯನ್ನು ನಾವೇನು ವರ್ಣನೆ ಮಾಡೋದಿದೆ? ಮುಕುಂದನ ಮಹಿಳಾ ಅಂದರೆ ಪತ್ನಿ. ಮಹಾಮಹಿಮೆಗೆ ಏನೆಂಬೆ ನಾನೇನು ಹೇಳೋದಿದೆ? ಬ್ರಹ್ಮ, ಈಶ, ಅಮರೇಂದ್ರ ಅಂದರೆ ದೇವೇಂದ್ರ, ಇವರನ್ನೆಲ್ಲ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಅವಳೇ ಮಾಡ್ತಾಳೆ. ಪರಮಾತ್ಮನ ಆಜ್ಞೆಗನುಸಾರವಾಗಿ ಲಯ ಗೈಸಿ ಅವರವರ ಧಾಮಗಳನ್ನು ಕಲ್ಪಿಸಿಕೊಡ್ತಾಳೆ. ಅವರವರಿಗೆ ಆ ಸ್ಥಾನ ಕೊಟ್ಟವಳು ಅವಳೇ. ತಮ್ಮ ಎಂ ಕಾಮಯೇ ತಮ್ ತಮ್ ಉಗ್ರಂ ಕೃಣೋಮಿ ತಮ್ ಬ್ರಹ್ಮಾಣಂ ತಮ್ ಋಷಿಂ ತಮ್ ಸುಮೇಧಾಂ ಅಂತ ಅಂಬೃಣಿ ಸೂಕ್ತ. ಅಂಬೃಣಿ ಸೂಕ್ತದಲ್ಲಿ ನಾನು ಯಾರನ್ನ ಬ್ರಹ್ಮ ಪದವಿಗೆ ಏರಿಸಬೇಕು ಅಂತ ಅಪೇಕ್ಷೆ ಪಡ್ತೇನೋ ಅವರನ್ನು ಬ್ರಹ್ಮ ಪದವಿಗೆ ಏರಿಸ್ತೇನೆ, ಯಾರನ್ನ ರುದ್ರ ಪದವಿಗೆ ಏರಿಸಬೇಕೋ ಅಲ್ಲಿ ರುದ್ರ ಪದವಿಗೆ ಏರಿಸ್ತೇನೆ. ತಮ್ ತಮ್ ಉಗ್ರಂ ಕೃಣೋಮಿ ತಮ್ ಬ್ರಹ್ಮಾಣಂ ತಮ್ ಋಷಿಂ ತಮ್ ಸುಮೇಧಾಂ ಅಂತ ಹೀಗೆಲ್ಲ ಆ ಅಂಬೃಣಿ ಸೂಕ್ತದಲ್ಲಿ ಅವಳ ವರ್ಣನೆ. ಅವರವರ ಧಾಮಗಳನ್ನು ಪದವಿಗಳನ್ನು ಕಲ್ಪಿಸಿಕೊಡ್ತಾಳೆ. ಅಜರಾಮರಣಳಾಗಿದ್ದು, ಅವಳಿಗೆಂದೂ ಸಾವು ಇಲ್ಲ ಮುಪ್ಪು ಇಲ್ಲ ಆಗಿದ್ದು ಪರಮಾತ್ಮನೇನಂತ ಉಪಾಸನೆ ಮಾಡ್ತಾಳೆ? ಸರ್ವಸ್ವಾಮಿ ನನ್ನ ಗುರು ಅಂತ ಪರಮಾತ್ಮನನ್ನ ಆಕೆ ಉಪಾಸನೆ ಮಾಡ್ತಾ ಇರ್ತಾಳೆ. ಇಲ್ಲೇನು ದಾಸರು ಸೃಷ್ಟಿ ಸ್ಥಿತಿ ಲಯ ಗೈಸಿ ಅಂತಿದೆಯಲ್ಲ, ಇದು ಬ್ರಹ್ಮೇಶ ಶಕ್ರ ರವಿ ಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವವಿಜಯಂ ವಿಸೃಜತ್ಯ ಚಿಂತ್ಯ ಶ್ರೀಜತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ ಅಂತ 12ಶ ಸ್ತೋತ್ರದ 7ನೇ ಅಧ್ಯಾಯದ್ದು. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಅಂತ ಲಕ್ಷ್ಮೀದೇವಿ ಸ್ತೋತ್ರ. ಅದರದ್ದು ಭಾವನೆ ಈ ಕನ್ನಡ ಪದ್ಯದಲ್ಲಿದೆ. ಅಚ್ಯುತನನ್ನ ಹೀಗೆ ಆಕೆ ಧ್ಯಾನ ಮಾಡ್ತಾಳೆ. ಈಸು ಮಹಿಮೆಗಳುಳ್ಳ ಲಕ್ಷ್ಮಿ ಪರೇಶನ ಅನಂತಾಂಶಗಳು ಒಂದು ಲೇಷಕ್ಕೆ ಸರಿ ಎನಿಸಲು ಆವ ಕಾಲದಲ್ಲಿ ದೇಶಕಾಲಾತೀತ ಲಕ್ಷ್ಮಿಗೆ ಕೇಶವನ ವಕ್ಷಸ್ಥಳವೇ ಅವಕಾಶವಾಯಿತು ಇವನ ಮಹಿಮೆಗೆ ವ್ಯಾಪ್ತಿ ಗೆಣೆಯುಂಟೆ. ಇಂಥ ಮಹಿಮೆ ಲಕ್ಷ್ಮೀದೇವಿಗಿದೆ. ಅವಳಿಗಿಂತ ಪರಮಾತ್ಮ ಸರ್ವೋತ್ತಮಾಗಿದ್ದಾನೆ. ಅವನ ಅನಂತ ಗುಣಗಳಲ್ಲಿ ಯಾವ ಒಂದು ಅಂಶಕ್ಕೂ ಇವಳು ಸಮಾನಗಳಲ್ಲ. ಈಸು ಮಹಿಮೆ, ಈಸು ಅಂದ್ರೆ ಇಷ್ಟು. ಲಕ್ಷ್ಮೀ ಪರೇಶ ಅಂದ್ರೆ ಭಗವಂತ, ಅವನ ಅನಂತಾಂಶ ಅನೇಕ ಅಪಾರ ಮಹಿಮಾ ಇದೆ. ಆ ಅನಂತಾಂಶ ಗುಣಗಳು ಒಂದು ಲೇಷಕ್ಕೆ ಒಂದು ಭಾಗಕ್ಕೆ ಇವಳು ಸರಿ ಅನಿಸಳು. ಯಾವ ಕಾಲದಲ್ಲೂ ಸರಿಯಲ್ಲ. ದೇಶಕಾಲಾತೀತ, ಇವನು ದೇಶಕಾಲವನ್ನೆಲ್ಲ ಮೀರಿ ನಿಂತವನು. ಆ ದೇಶಕಾಲಾತೀತಳಾದಂಥ ಲಕ್ಷ್ಮೀದಿಗೆ ಈ ಪರಮಾತ್ಮ ತನ್ನ ವಕ್ಷಸ್ಥಳವನ್ನೇ ಮನೆಯಾಗಿ ಕೊಟ್ಟಿದ್ದಾನೆ. ಬ್ರಹ್ಮರುದ್ರಾದಿ ದೇವತೆಗಳಿಗೂ ಕೂಡ ಆತ ನಿಯಾಮಕನಾಗಿದ್ದಾನೆ. ಇಂಥ ಅವನ ಮಹಿಮಾ ಇದೆ. ಆ ಮಹಿಮೆಗೆ ವ್ಯಾಪ್ತಿಗೆ ಏನಾದರೂ ಎಣೆ ಇದೆಯಾ? ಅದಕ್ಕೇನಾದರೂ ಕೊನೆ ಇದೆಯಾ? ಅಂತನ್ನುವಲ್ಲಿಗೆ ಈ ಆರೋಹಣ ತಾರತಮ್ಯ ಸಂಧಿ ಅಂತ 20ನೇ ಸಂಧಿ ಏನಿದೆ ಅದರ 13ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 603ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.